अतः कविर्नाम स्वयावदर्थः स्यात् प्रमत्तो व्यवसाय बुद्धिः सिद्ध्येन्यतार्थे नयते तत्तत् परिश्रमं तत् समीक्षमाणः। भागवत सारोद्धारस्य अयम् एकादशोत्तरः 300तमः श्लोकः 311 श्लोक। भागवते च मूलग्रन्थे द्वितीयस्य स्कन्धस्य द्वितीयस्यैव अध्यायस्य तृतीयः अयं श्लोकः। अतीतेषु श्लोकेषु साधकेन मौनम् आचरणीयम्, स्वाध्यायश्च करणीयः इति सन्देशः अदायि। मौनं च न सर्वथा शब्द अप्रयोग एव, परन्तु भगवद्वाचकाः ये शब्दाः तान् शब्दान् अन्येषु जडेषु चेतनेषु देवादिषु च साधकः नैव प्रयुञ्जीत। एवं च भगवद्वाचक शब्दानाम् अन्यत्र अप्रयोग एव मौनमिति गीयते। अपि च स्वाध्यायः, सर्वेप्येते शब्दाः भगवन्तमेव भणन्ति इति ज्ञानं तेषाम् अर्थानां च प्रतिपादनमेव स्वाध्यायः इति सर्वमपि सुचारुरूपेण समवर्ण्यत। ननु एवं विधे मौने अनुष्ठीयमाने शरीरपोषणं कथं स्यात् इत्यतः मौनं तु आचरणीयमिति गतेषु श्लोकेषु समदिश्यत। यदि साधकेन मौनमेव आचर्यते तस्य साधकस्य शरीरयात्रा कथं प्रवर्तते इति कश्चन प्रश्नः अत्र उदेति। तमिमं प्रश्नं निरूपयति अतः कविर्नाम स्वयावदर्थः इति श्लोकेन। यद्यपि अशेषाः शब्दाः भगवते एव नामानि, तान् शब्दान् अन्येषु देवेषु अन्येषु जडेषु चेतनेषु च नैव प्रयुञ्जीत। यदा कदाचित् प्रयुङ्क्ते चेदपि साधकः तेन फलानि नैव प्राप्नोति इत्यस्मिन् विषये जागरूको भवेत् अयं साधकः। यावता शब्दप्रयोगेन लौकिकं कार्यं सिद्ध्यति तावन्तः एव शब्दान् भगवदन्येषु अयं साधकः प्रयुञ्जीत। तत्र महान् परिश्रमश्च वर्तते इति चिन्तयेदयं साधकः इति वर्णयति अयं श्लोकः। ಎಲ್ಲಾ ಶಬ್ದಗಳು ಕೂಡ ಭಗವಂತನ ನಾಮ ಅಂತ ಆದಮೇಲೆ ಮೌನ ಆಚರಣೆ ಮಾಡಬೇಕು ಅಂತ ಕೂಡ ಹೇಳಿದ್ರಿ ನೀವು. ಮೌನ ಆಚರಣೆ ಮಾಡುವುದು ಅಂದ್ರೆ ಮಾತನಾಡದೇ ಇರುವುದೇ ಮೌನ ಅಲ್ಲ. ಮಾತನಾಡದೇ ಇರಲಿಕ್ಕೆ ಜಡವಸ್ತುಗಳಿಗೂ ಕೂಡ ಸಾಧ್ಯ. ಮಾತನ್ನೇ ಆಡದೇ ಇರುವ ಮೂಲಕವೂ ಸಾಧಕ ದೊಡ್ಡ ಎತ್ತರ ಏರಿ ಬಿಡ್ತಾನೆ ಅಂತ ಭ್ರಮಿಸುವುದಾದ್ರೆ ಜಡವಸ್ತುಗಳಿಗೂ ಕೂಡ ಮಾತಾಡ್ಲಿಕ್ಕೆ ಬರ್ತಿಲ್ಲ. ಆದ್ರೆ ಅದೇನೋ ಅದರ ಸಾಧನೆ ಅಲ್ಲ. ಮೌನ ಅಂದ್ರೆ ಭಗವಂತನನ್ನು ಪ್ರತಿಪಾದಿಸುವ ಶಬ್ದಗಳನ್ನು ಬೇರೆ ಕಡೆ ಪ್ರಯೋಗ ಮಾಡದೇ ಇರುವುದೇ ಮೌನ. ಸರಿ, ಎಲ್ಲಾ ಶಬ್ದಗಳು ಭಗವಂತನನ್ನೇ ಪ್ರತಿಪಾದನೆ ಮಾಡ್ತವೆ. ಅನ್ನ, ನೀರು, ಕೊಡು, ತಗೋ, ಹಾಕು ಇತ್ಯಾದಿ ಎಲ್ಲಾ ಶಬ್ದಗಳು ಭಗವಂತನ ಪ್ರತಿಪಾದನೆ ಮಾಡ್ತವೆ ಅಂತ ಆದ್ಮೇಲೆ ಅವನ್ನ ಭಗವಂತನಲ್ಲಿ ಅವನು ಪ್ರಯೋಗ ಮಾಡಬೇಕು, ಬೇರೆ ಕಡೆ ಪ್ರಯೋಗ ಮಾಡಬಾರದು ಅಂತ ನೀವು ನಮ್ಗೆ ಸಂದೇಶ ಕೊಡೋದಾದ್ರೆ ಶರೀರ ನಡೆಯೋದು ಹೇಗೆ? ಜಗತ್ತಿನ ಯಾತ್ರಾ ನಡಿಬೇಕಲ್ಲ. ನಮ್ಮ ಈ ಜೀವನ ನಡಿಬೇಕಾದ್ರೆ ಒಂದಿಷ್ಟು ದುಡಿಮೆ ಅಂತಂತೂ ಮಾಡಬೇಕು. ದುಡಿದ ಮೇಲೆ ಆ ಏನು ಧನವನ್ನು ಮನೆಗೆ ತರ್ತೀವಿ ಅದ್ರ ಮೂಲಕ ಪದಾರ್ಥಗಳನ್ನು ತರಬೇಕು. ಆ ಮೂಲಕ ಪದಾರ್ಥಗಳನ್ನು ಬೇಯಿಸಿ ಉಣ್ಣಬೇಕು. ಇಷ್ಟನ್ನಂತೂ ಎಲ್ಲ ಸಾಧಕನೂ ಮಾಡಬೇಕು. ಇನ್ನು ಅತಿ ಹೆಚ್ಚಿನ ಐಷಾರಾಮಿ ವಸ್ತುಗಳನ್ನ ಎಲ್ಲರೂ ಖರೀದಿ ಮಾಡುವ ಅಗತ್ಯ ಇಲ್ಲ. ಅತ್ಯಂತ ನಿಪುಣನಾದಂತಹ ಕುಶಲನಾದಂತಹ ಸಾಧಕನಿಗೆ ಉಳಿದ ವಸ್ತುಗಳ ಅಗತ್ಯ ಇಲ್ಲ.
ಆದರೆ ಅವನಿಗೂ ಕೂಡ ಅತ್ಯಗತ್ಯವಾಗಿ ಬೇಕಾಗಿರುವುದು ನೀರು, ಆಹಾರ, ಇಷ್ಟಂತೂ ಬೇಕೇ ಬೇಕು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಇಷ್ಟಂತೂ ಅವನಿಗೆ ಬೇಕೇ ಬೇಕು. ಮತ್ತು ಹೊಟ್ಟೆ, ಬಟ್ಟೆ, ದುಡಿಮೆ, 1 ರೂಪಾಯಿ, 1 ನಯಾ ಪೈಸೆ, 1 ಕಿಲುಬು ಕಾಸು, ಕವಡೆ ಕಾಸು, ಈ ಶಬ್ದಗಳು ಭಗವಂತನ ಹೇಳ್ತವೆ ಅಂದಮೇಲೆ ಮತ್ತೆ ಸಾಧಕನ ಜೀವನ ಆದರೂ ನಡೆಯೋದು ಹೇಗೆ, ಉಳಿದವ್ರ ಜೀವನ ನಡೆಯೋದು ಹೇಗೆ ಅಂತ ಪ್ರಶ್ನೆ ಬೇರೆ. ಯಾಕಂದ್ರೆ ಉಳಿದವರಿಗೆ ಈ ಎಲ್ಲ ಸಮಸ್ಯೆಗಳೇ ಇಲ್ಲ. ಅವರಿಗೆ ಎಲ್ಲ ಶಬ್ದಗಳು ಭಗವಂತನ ಹೇಳ್ತವೆ ಅನ್ನುವ ಜ್ಞಾನವೇ ಇಲ್ಲ. ಜ್ಞಾನ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಎಚ್ಚರ ಇಲ್ಲ. ಆದ್ರಿಂದ ನೀವು ಯಾರು ಏನು ಹೇಳದೆ ಹೋದ್ರೂ ಕೂಡ ಅವರು ತಾವು ಏನು ದುಡಿಬೇಕು ಅದನ್ನು ದುಡಿತಾರೆ, ನ್ಯಾಯವೋ ಅನ್ಯಾಯವೋ ದುಡಿತಾರೆ, ಮನೆಗೆ ತಂದು ಹಾಕ್ತಾರೆ, ಅದನ್ನ ಎಚ್ಚರ ತಪ್ಪುವಂತೆ ತಿಂತಾರೆ, ಭೋಗನೂ ಮಾಡ್ತಾರೆ, ಮೈ ಮರೆತು ಮಲಗಿರ್ತಾರೆ. ಬೇರೆಯವ್ರಿಗೆ ಪ್ರಶ್ನೆನೇ ಅಲ್ಲ. ಮೌನವನ್ನು ಆಚರಣೆ ಮಾಡಬೇಕು ಅಂತ ತೊಡಗಿದವನಿಗೆ ಶಾಸ್ತ್ರವನ್ನು ತುಂಬಾ ಪ್ರಾಮಾಣಿಕವಾದ ಮನಸ್ಸಿನಿಂದ ಕೇಳುವುದೇ ಮುಖ್ಯ ಅಲ್ಲ, ಹೇಳುವುದೇ ಮುಖ್ಯ ಅಲ್ಲ. ಏನು ಪ್ರವಚನ ಹೇಳಿದ್ದೀನಿ ಅದನ್ನು ಆಚರಣೆಗೆ ತರಬೇಕು, ಏನು ಕೇಳಿದ್ದೀವಿ ಅದನ್ನು ಆಚರಣೆಗೆ ತರಬೇಕು ಅಂತ ಮೌನವನ್ನೇ ಆಚರಣೆಗೆ ತರಲಿಕ್ಕೆ ಹೋದ್ರೆ ಶರೀರ ನಡೆಯೋದು ಹೇಗೆ? ಶರೀರ ಪೋಷಣಂ ಕಥಂ ಸ್ಯಾತ್ ಇತ್ಯತಃ. ಈಗೊಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಅತಃ ಕವಿಹಿ ಅನ್ನೋ ಶಬ್ದದಿಂದ ಉತ್ತರ ಕೊಟ್ಟಿದ್ದಾರೆ ಅಂತ ಅದರ ತಾತ್ಪರ್ಯ. ಈ ನಾವೇನು ಕನ್ನಡದ ಅನುವಾದ ನೋಡ್ತಿದ್ದೀವಲ್ಲ, ಅಲ್ಲಿ ಆ ಅನುವಾದ ಸ್ವಲ್ಪ ಹಿಂದೆ ಮುಂದಾಗಿರ್ತದೆ. ಮೌನವನ್ನು ಆಚರಣೆ ಮಾಡಿದರೆ ಶರೀರ ಪೋಷಣೆ ನಡೆಯೋದು ಹೇಗೆ ಅಂತ ವಿಷ್ಣು ತೀರ್ಥರು ಮೊದಲೇ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಆದರೆ ಆ ಪ್ರಶ್ನೆಗೆ ಉತ್ತರ ಇಲ್ಲಿ ಮುಂದೆ ಅನುವಾದದಲ್ಲಿ ಆರಂಭದಲ್ಲಿ ಕಾಣಿಸೋದಿಲ್ಲ, ಸ್ವಲ್ಪ ಮಧ್ಯದಲ್ಲಿ. ಅನುವಾದ ಮಾಡುವವರು ತಮ್ಮ ಮನೋಭಾವಕ್ಕೆ ಅನುಗುಣವಾಗಿ ವಿಷ್ಣು ತೀರ್ಥರೇ ಹೇಳಿದ ವಿಷಯಗಳು, ಅವರು ಹೇಳದೇ ಇರುವಂತಹ ಕೆಲವು ನಿರೂಪಣೆಗಳು, ಅದನ್ನು ವಿವರಿಸುವಾಗ ತಮ್ಮದೇ ಆದ ವಾಕ್ಯಗಳನ್ನು ಸೇರಿಸಿರ್ತಾರೆ. ಹಾಗಾಗಿ ವಿಷ್ಣು ತೀರ್ಥರ ವಾಕ್ಯದ ಎಲ್ಲ ಅನುವಾದ ಬಂದಿದ್ರೂ ಕೂಡ ಸ್ವಲ್ಪ ಹಿಂದೆ ಮುಂದೆ ಆಗಿರ್ತವೆ. ನಾನು ವಿಷ್ಣು ತೀರ್ಥರೇ ಮೊದಲು ಏನು ಪ್ರಶ್ನೆ ಮಾಡಿದ್ರು ಆ ಪ್ರಶ್ನವನಿಗೆ ಮಾಡ್ಕೊಂಡಿದ್ದೇನೆ. ಎಲ್ಲಾ ಶಬ್ದಗಳು ಭಗವಂತನ ನಾಮ, ಭಗವಂತನನ್ನು ಬಿಟ್ಟು ಬೇರೆ ಯಾವ್ದು ಕಡೆ ಪ್ರಯೋಗನೂ ಮಾಡಬಾರ್ದು. ಪ್ರಯೋಗೇಪಿ ಫಲಾದರ್ಶನೇನ, ಪ್ರಯೋಗ ಮಾಡಿದಾಗಲೂ ಕೂಡ ನಿಮ್ಗೇನಾದ್ರು ಫಲ ಕಾಣಿಸ್ತದ? ನೀವು ಅಪೇಕ್ಷೆ ಪಟ್ಟಂತಹ ಫಲ ಕಾಣಿಸ್ತಿಲ್ಲ. ಎಲ್ಲರಿಗೂ ಕೂಡ ಬಹಳ ಬಹಳ ದೊಡ್ಡ ದೊಡ್ಡ ನಿರೀಕ್ಷೆಗಳೇ ಇವೆ. ಅಂತಹ ನಿರೀಕ್ಷೆಗಳೆಲ್ಲವೂ ಕೂಡ, ಅಂತಹ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರ್ತಾ ಇಲ್ಲ. ಆದ್ರಿಂದ ಫಲಾದರ್ಶನೇನ ಅಂತ ಹೇಳಿದ್ರು. ಆದ್ರಿಂದ ಭಗವಂತನನ್ನು ಹೇಳುವ ಶಬ್ದಗಳನ್ನು ಬೇರೆ ಕಡೆ ಪ್ರಯೋಗ ಮಾಡಿದಾಗ ನಿಮ್ಗೆ ಏನೂ ಮಹಾಲಾಭ ಏನು ಕಂಡಿಲ್ಲ, ನೀವು ನಿರೀಕ್ಷಿಸಿದ ಲಾಭ ಕಂಡಿಲ್ಲ. ಆದ್ರಿಂದ ಪ್ರಯೋಗ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತೆ ಎಲ್ಲಾ ಶಬ್ದಗಳನ್ನು ಭಗವಂತನಲ್ಲೇ ಪ್ರಯೋಗ ಮಾಡಿ. ಅತಃ ಅಸ್ಮಾತ್ ಕಾರಣ, ಈ ಕಾರಣದಿಂದ ಭಗವಂತನನ್ನು ಬಿಟ್ಟು ಬೇರೆ ಒಂದು ಕಡೆ ಶಬ್ದಗಳನ್ನು ಪ್ರಯೋಗ ಮಾಡಿದರೆ ಅವರಿಗೆ ಕ್ಲೇಶ ಶೇಷಂ ಸಮೀಕ್ಷಮಾಣ, ಕ್ಲೇಶ ವಿಶೇಷಂ ಸಮೀಕ್ಷಮಾಣ. ಜಾಣನಿಗೆ ಮಾತಿನ ಪೆಟ್ಟಿರ್ತದೆ, ಕೋಣನಿಗೆ ದೊಣ್ಣೆ ಪೆಟ್ಟೆ ಬೇಕಾಗ್ತದೆ. ಇನ್ನೊಬ್ಬರು ತಪ್ಪುಗಳನ್ನು ನೋಡಿ ಕಲಿಯುವವನು ಜಾಣ, ತನ್ನ ತಪ್ಪುಗಳನ್ನೇ ನೋಡಿ ಕಲಿಯುವವನು ಮಧ್ಯಮ. ತನ್ನ ತಪ್ಪುಗಳನ್ನು ನೋಡಿ ತನಗಾದ ದುಷ್ಪರಿಣಾಮಗಳನ್ನು ಗಮನಿಸಿಯೂ ಕೂಡ ಕಲಿಯದೇ ಇದ್ದವನು ಕೋಣ ಅಷ್ಟೆ. ಇಲ್ಲಿ ಭಗವದ್ವಾಚಕವಾದ ಈ ಶಬ್ದಗಳನ್ನ ಭಗವಂತನನ್ನು ಬಿಟ್ಟು ಬೇರೆ ಕಡೆ ಪ್ರಯೋಗ ಮಾಡಬೇಕು ಅಂತ ಈಗೇನು ಜನ ಹೊರಟಿದ್ದಾರೆ, ಅನೇಕ ಜನ ಮಾತಾಡ್ತಾ ಇದ್ದಾರೆ. ಹೊಟ್ಟೆ ಹೊರೆಯುವುದಕ್ಕಾಗಿಯೇ ಅನೇಕ ಥರದ ವ್ಯಾಪಾರ ಉದ್ಯೋಗಗಳನ್ನು ಮಾಡ್ತಿದ್ದಾರೆ. ಆ ವ್ಯಾಪಾರ ಉದ್ಯೋಗಗಳನ್ನು ಮಾಡ್ಲಿಕ್ಕಾಗಿ ಅನೇಕ ಥರದ ಮಾತುಕತೆಗಳನ್ನು ಆಡ್ತಿದ್ದಾರೆ. ಇನ್ನು ಕೆಲವರು ಮಾತುಕತೆಗಳನ್ನು ಆಡುವುದರ ಮೂಲಕವೇ ಹೊಟ್ಟೆ ತುಂಬ್ಕೋತಾ ಇದ್ದಾರೆ. ಇದನ್ನ ಔದಂಬುರ ವಾರ್ತಿಕಾನಾಮ್ ಅಂತ ಭಾಗವತ ಹಿಂದೊಂದ್ ಕಡೆ ಅವ್ರನ್ನ ಹಾಸ್ಯ ಮಾಡಿದೆ. ಉದರಂಭರ ವಾರ್ತಿಕರು ಅಂತ, ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿಯೇ ವಾರ್ತೆಗಳನ್ನು, ಎಲ್ಲ ಉದ್ಯೋಗ ವ್ಯವಹಾರಗಳನ್ನು ಮಾಡುವವರು. ಬೇರೆ ಬೇರೆ ಉದ್ಯೋಗ, ವ್ಯಾಪಾರ ಉದ್ಯೋಗ ಮೊದಲಾದದ್ದು, ಕೃಷಿ ಮೊದಲಾದದ್ದು. ಅದಕ್ಕಿಂತಲೂ ಆ ಉದ್ಯೋಗ, ಕೃಷಿ ಮೊದಲಾದವುಗಳನ್ನು ಮಾಡುವಾಗಲೂ ಕೂಡ ನಡುವೆ ಅನೇಕ ಮಾತುಗಳನ್ನು ಆಡಲೇಬೇಕಾಗ್ತದೆ. ನ್ಯಾಯದ ಮಾತೆ ಇರಲಿ, ಅನ್ಯಾಯದ ಮಾತೆ ಇರಲಿ, ಕೆಲವು ಮಾತುಗಳನ್ನು ಆಡಬೇಕಾಗ್ತದೆ. ಇನ್ನು ಮಾತನಾಡುವುದೇ ಕೆಲವರಿಗೆ ಉದ್ಯೋಗ ಆಗಿರ್ತದಲ್ಲ, ಅವರಂತೂ ಬಹಳ ಎಚ್ಚರಿಕೆಯಿಂದಿರಬೇಕು. ಕೃಷಿ ವ್ಯಾಪಾರ ಮೊದಲಾದ ಉದ್ಯೋಗಗಳಲ್ಲಿ ಮಾತನಾಡುವುದೇ ಉದ್ಯೋಗ ಅಲ್ಲ. ಅವ್ರು ಬರೀ ಮಾತನಾಡ್ತಾ ಕೂತ್ರೆ ಅದರಿಂದ ಏನು ಕೆಲಸ ಆಗೋದಿಲ್ಲ. ಯಾರು ಸಂಬಳನೂ ಕೊಡ್ಲಿಕ್ಕಿಲ್ಲ, ಯಾರು ಅವರಿಗೆ ಆದಾಯನೂ ಕೊಡೋದಿಲ್ಲ. ಆದ್ರಿಂದ ಅವರು ವಿಷಯದಲ್ಲಿ ಎಷ್ಟು ಎಚ್ಚರಿಕೆಯಿಂದಿರಬೇಕು, ಅದಕ್ಕಿಂತ ಹೆಚ್ಚಿನ ಎಚ್ಚರಿಕೆಯಿಂದ ಯಾರು ಮಾತನಾಡುವುದನ್ನೇ ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ದಾರೋ ಅಂಥವ್ರು ಮತ್ತೂ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು. ಮಾತನಾಡುವುದನ್ನು ತಪ್ಪಾಗಿ ಮಾತನಾಡಿದಾಗ ಹುಸಿಯನಾಡಿ ಹೊಟ್ಟೆ ಹೊರೆದುಕೊಳ್ಳುವಂತಹ ವಿಷಯದಲ್ಲಿ ರಸಿಕರೇನಿದ್ದಾರೆ ಅಂಥವರು ಸಮಾಜದಲ್ಲಿ ಅನೇಕ ಜನ ಇರ್ತಾರೆ.
ಅವರ ತಪ್ಪನ್ನು ನೋಡಿ ನಾವು ಕಲಿಯಬೇಕು. ಸಮೀಕ್ಷಮಾಣ, ಆ ಕ್ಲೇಶವನ್ನು ನೋಡಿರಿ. ಮತ್ತೆ ಇನ್ನೊಬ್ಬರ ಕ್ಲೇಶವನ್ನು ನೋಡಿ ಆದ್ರೂ ನೀವು ಕಲಿಯಿರಿ. ಕೊನೆಗೆ ನೀವೇ ಅನೇಕ ಕ್ಲೇಶಗಳನ್ನು ಅನುಭವಿಸಿದ್ದೀರಲ್ಲ, ಅದನ್ನಾದ್ರೂ ನೋಡಿ ಕಲಿಯಿರಿ. ತುಂಬಾ ಸುಂದರವಾದ ಮಾತು. ತತ್ತಬ್ದ ವಿಶೇಷ ಪ್ರಯೋಕ್ತೃಣಾಂ ಕ್ಲೇಶ ವಿಶೇಷಂ ಸಮೀಕ್ಷಮಾಣ ಅನುಸಂಧಾನ ಅವ್ಯವಸಾಯ ಬುದ್ಧಿ ಅನಿಶ್ಚಿತ ಬುದ್ಧಿ. ಅದನ್ನೆಲ್ಲ ನೋಡಿದ್ರೂ ಕೂಡ, ಅವ್ರಿಗಾಗಿರುವ ಪರಿಸ್ಥಿತಿಯನ್ನು ನೋಡಿದ್ರೂ ಕೂಡ ಏನೇನೋ ಶಬ್ದಗಳನ್ನು ಪ್ರಯೋಗ ಮಾಡ್ತಿದ್ದಾರೆ ಯಾವ್ದಾವುದೋ ಭಾಷೆಯಲ್ಲಿ. ಅದರಿಂದ ಅವ್ರಿಗೇನು ಫಲ ಸಿಗದೆ ಇರುವುದು ನಿಮಗೆ ಕಂಡಿದೆ. ಅದು ನೀವ್ಯಾಕೆ ಅನುಸಂಧಾನ ತಂದ್ಕೊತಿಲ್ಲ ಅದನ್ನ? ಇಷ್ಟು ನಾನು ವ್ಯರ್ಥವಾಗಿ ಮಾತಾಡಬಾರ್ದು ಅಂತ ನಿಮ್ಗೆ ಗೊತ್ತಾಗಬೇಕಿತ್ತಲ್ಲ. ಮತ್ತೆ ನೀವು ಕೂಡ ಅನೇಕ ಥರದ ಉದ್ಯೋಗ ವ್ಯಾಪಾರ ಇತ್ಯಾದಿಗಳನ್ನು ಮಾಡ್ತಾನೆ ಇದ್ದೀರಿ. ಹೊಟ್ಟೆಪಾಡಿಗಾಗಿ ಪ್ರತಿಯೊಬ್ಬನೂ ಕೂಡ ನಾನಾ ಥರದ ಉದ್ಯೋಗಗಳನ್ನು ಮಾಡ್ತಾನೆ ಇರ್ತಾನೆ. ಹೀಗೆಲ್ಲ ಮಾಡ್ತಾ ಇರುವಾಗ, ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಅವನೇನು ನಿರೀಕ್ಷೆ ಮಾಡಿದ್ದಾನೋ ಅದು ಅವನಿಗೆ ಸಿಕ್ಕಿಲ್ಲ. ಆದ್ರಿಂದ ಅವನನ್ನು ಅವ್ಯವಸಾಯ ಬುದ್ಧಿ ಅಂತ ಕರೀತಾರೆ. ಅವ್ಯವಸಾಯ ಬುದ್ಧಿ, ವ್ಯವಸಾಯ ಅಂದ್ರೆ ನಿಶ್ಚಯ, ಸರಿಯಾದ ತತ್ವಜ್ಞಾನ ಅದಿಲ್ಲ ಇವನಿಗೆ. ಅನಿಶ್ಚಿತ ಬುದ್ಧಿ, ಕವಿಹಿ ಆದ್ರೂ ಸ್ವಲ್ಪ ಜ್ಞಾನ ಇದೆ. ಮುಮುಕ್ಷು, ಮೋಕ್ಷಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದೆ. ಅಪ್ರಮತ್ತ, ಪ್ರಮಾದ ರಹಿತನಾಗಿ, ಎಚ್ಚರ ತಪ್ಪದೆ ಅಂತ ಅರ್ಥ. ನಾಮಸು ಭಗವನ್ನಾಂನಾಂ ಅನ್ಯತ್ರ ಪ್ರಯೋಗೆ, ಬೇರೆ ಕಡೆ ಶಬ್ದಗಳನ್ನು ಪ್ರಯೋಗ ಮಾಡಲೇಬೇಕಾಗ್ತದಲ್ಲ ವ್ಯಾಪಾರಕ್ಕಾಗಿ ಉದ್ಯೋಗಕ್ಕಾಗಿ. ಯಾರೇನು ಕೇಳಿದ್ರು ಬರೇ ಹರೇ ರಾಮ ಅಂತ ಹೇಳಿದ್ರೆ ನಮಗೆ ದುಡ್ಡು ಕೊಡೋರು ಯಾರು? ಅವ್ರಿಗೆ ಏನು ಹೇಳಬೇಕೋ ಅದನ್ನೇ ಹೇಳ್ಬೇಕಲ್ಲ. ಹಾಗಾದ್ರೆ ಶರೀರ ಹೇಗೆ ನಡಿಬೇಕು ಅಂದ್ರೆ ವಿಚಾರ ಮಾಡಬೇಡಿ. ಶರೀರ ನಡಿಲಿಕ್ಕೆ ಏನು ಬೇಕಾಗಿದೆಯೋ ಅಷ್ಟು ಮಾತ್ರಗಳನ್ನು ಆಡ್ರಿ. ಯಾತ್ರಾ ಶರೀರ ಯಾತ್ರಾ ಪಿಚತೆ ಅಂತ ಕೃಷ್ಣ ಗೀತಾದಲ್ಲಿ ಹೇಳ್ತಾನಲ್ಲ. ಶರೀರ ಯಾತ್ರಾ ಅಂದ್ರೆ ನಮ್ಮ ಜೀವನದ ರಥಯಾತ್ರೆ. ಅದು ನಡಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಶಬ್ದಗಳನ್ನು ಆಡ್ರಿ. ಆದ್ರೆ ಎಷ್ಟು ಮಿನಿಮಮ್ ಶಬ್ದಗಳನ್ನು ಆಡುವ ಮೂಲಕ ಆ ಕೆಲಸ ನಡೀತದಲ್ಲ ಅಷ್ಟನ್ನೇ ಆಡ್ರಿ. ಅದಕ್ಕಿಂತ ಹೆಚ್ಚಿನ ಮಾತುಗಳನ್ನು ಆಡಬೇಡ್ರಿ. ಯಾವದರ್ಥ ಯಾವಾನ್ ಶರೀರ ಧಾರಣ ಪೋಷಣ ಉಪಯೋಗಿತೆಯೇವ ಪರಿಮಿತ ಅರ್ಥ ಸ್ಯಾತ್ ತಾದೃಶ ಸ್ಯಾತ್. ಅಷ್ಟನ್ನೇ ಆಡ್ರಿ, ಅದಕ್ಕಿಂತ ಹೆಚ್ಚಿನ ಆಡಬೇಡ್ರಿ ಅಂತ ಭಾಗವತ ಅದು ಹೇಳಿದೆ. ಯಾವದರ್ಥ ಸ್ಯಾತ್, ಇದು ವ್ಯಕ್ತಿಗೆ ವಿಶೇಷಣ. ಇದು ಎಷ್ಟು ಮಾತುಗಳನ್ನು ಆಡಿದ್ರಿಂದ ಆ ಕೆಲಸ ಆಗ್ತದ ಅದಕ್ಕಿಂತ ಕಡಿಮೆ ಆಡಬೇಡ್ರಿ, ಅದಕ್ಕಿಂತ ಹೆಚ್ಚಿನೂ ಆಡ್ಲಿಕ್ಕೆ ಹೋಗ್ಬೇಡ್ರಿ. ವ್ಯಾಪಾರ ಮಾಡಬೇಕಾಗಿದೆ. ವ್ಯಾಪಾರ ಮಾಡುವಾಗ ನಮ್ಮ ವಸ್ತುವಿನ ಮೌಲ್ಯ ಇಷ್ಟಿದೆ, ಇದ್ರ ಗುಣ ಇಷ್ಟಿದೆ ಅಂತ ಹೇಳ್ರಿ. ಇದನ್ನು ನಿಮಗಾಗಿ ತಂದಿದ್ದೀವಿ, ನಿಮಗಾಗಿ ಕಾದಿಟ್ಟಿದ್ದೀವಿ, ನೀವು ಬಹಳ ಪರಿಚಿತರಿದ್ದೀರಿ, ಅದರಿಂದ ಇನ್ನೊಬ್ಬರಿಗೆ ಇದನ್ನ ಕಡಿಮೆ ಬೆಲೆಗೆ ನಾವು ಕೊಡ್ತಿರ್ಲಿಲ್ಲ, ನೀವು ನಮಗೂ ಬೇಕಾದವರು ಅದರಿಂದ ಕೊಡ್ತಿದ್ದೀವಿ ಅಂತಿಂಥವೆಲ್ಲ ಸುಳ್ಳು ಹೇಳುವುದು ಬೇಡ. ಈ ವಸ್ತುವಿನ ಮೌಲ್ಯ ಎಷ್ಟು, ಇದ್ರ ಗುಣ ಎಷ್ಟು ಅಂತ ಹೇಳಿದಾಗ ತಗೊಳ್ಳೋರು ತಗೊಳ್ತಾರೆ. ಪ್ರಾಮಾಣಿಕತನವನ್ನು ಕೂಡ ಮೆಚ್ಚುವವರು ಇದ್ದಾರೆ ಜಗತ್ತಿನಲ್ಲಿ. ಅಪ್ರಾಮಾಣಿಕರೇ ತುಂಬಿದೆ ಈ ಜಗತ್ತಿನಲ್ಲಿ. ಪ್ರಾಮಾಣಿಕತನಕ್ಕೆ ಇವತ್ತಿಗೂ ಬೆಲೆ ಇದ್ದೇ ಇದೆ, ಖಂಡಿತವಾಗಿಯೂ ಯಾವ ಕಾಲಕ್ಕೂ ಬೆಲೆ ಇದೆ. ಯಾಕೆಂದ್ರೆ ಅಪ್ರಾಮಾಣಿಕರೇ ಸುತ್ತಮುತ್ತ ಎಲ್ಲಾ ಕಡೆ ತುಂಬಿರುವುದು ಅಂತ ಎಲ್ರಿಗೂ ಗೊತ್ತಿದೆ. ಎಲ್ಲಾದ್ರೂ ಒಂದ್ ಕಡೆ ಪ್ರಾಮಾಣಿಕತೆ ಇದ್ರೆ ಆ ಪ್ರಾಮಾಣಿಕತನ ಅಪ್ರಾಮಾಣಿಕತೆಗೂ ಬೇಕಾಗ್ತದೆ ಒಂದ್ ಕಾಲಕ್ಕೆ. ಯಾಕಂದ್ರೆ ಅವ್ರಿಗೊಂದು ಪ್ರಯೋಜನ ಇರ್ತದಲ್ಲ. ಇವನು ಅಪ್ರಾಮಾಣಿಕ ಆಗಿಬಿಟ್ರೆ ಅವನು ಅಪ್ರಾಮಾಣಿಕ, ನಾವು ಅಪ್ರಾಮಾಣಿಕ ಹೋಗುವುದು ಎಲ್ಲಿಗೆ? ನಿಮ್ಮಲ್ಲಿ ಒಂದು ಪ್ರಾಮಾಣಿಕತನ ಇದ್ರೆ, ಹಿತವಾದ ಮಾತು, ಮಿತವಾದ ಮಾತು, ಸೀಮಿತವಾದ ಮಾತು ಇದ್ರೆ ಆವಾಗ ಆ ಪ್ರಾಮಾಣಿಕತನವನ್ನು ಅರಸಿ ಬಂದೇ ಬರ್ತಾರೆ. ಆದ್ರೆ ಅದಕ್ಕೊಂದಿಷ್ಟು ಸಮಯ ಹಿಡಿದಿತ್ತು, ಅದ್ರ ಕೆಲಸ ಆಗ್ತದೆ. ಅದ್ರ ಬಗ್ಗೆ ಗಮನ ಇರಬೇಕು. ಇದಮುಕ್ತಂ ಭವತಿ ಯದ್ವಸ್ತು ಯಸ್ಯ ಭವತಿ ತಸ್ಯೈವ ದೇಯಂ ಕುಶಲೇನ ಇತಿ ಲೋಕದೈವ ಸಿದ್ಧಂ ಅಂತ. ಇಲ್ಲಿ ನೋಡಿ, ಇದರ ಅನುವಾದದಲ್ಲಿ ಇದರ ತಾತ್ಪರ್ಯ ಇಷ್ಟು: ಯಾವ ವಸ್ತು ಯಾರಿಗೆ ಸೇರ್ಬೇಕೋ ಅದನ್ನು ಅವ್ರಿಗೆ ಕೊಡಬೇಕು ಅಂತ ಹೀಗೆ ಅನುವಾದ ಶುರುವಾಗಿದೆ. ಶ್ಲೋಕದ ಅನುವಾದ ಏನಿದೆ, ಮೊದಲು ದಪ್ಪಕ್ಷರಗಳಲ್ಲಿರುವುದು ಶ್ಲೋಕದ ಅನುವಾದ. ಶುಕಮುನಿಗಳು ಹೇಳ್ತಾರಂತೆ, ಎಲ್ಲಾ ನಾಮಗಳು ಹರಿನಾಮ ಆಗಿರುವುದರಿಂದ ಇತರ ದೇವತೆಗಳನ್ನು ಪ್ರಯೋಗ ಮಾಡಬಾರ್ದು, ಇತರ ಜೀವಗಳಲ್ಲಿ ಪ್ರಯೋಗ ಮಾಡಬಾರ್ದು, ಜಡ ವಸ್ತುಗಳಲ್ಲೂ ಪ್ರಯೋಗ ಮಾಡಬಾರ್ದು. ಮತ್ತು ಪ್ರಯೋಗ ಮಾಡಿದ್ರೂ ಕೂಡ ಆ ಗುಣಗಳು ಇವರಲ್ಲಿ ಯಾರು ಇಲ್ಲೂ, ಇವರಲ್ಲಿ ಯಾರಲ್ಲೂ ಇಲ್ಲೂ ಅಲ್ಲ. ನೀನೇ ಚಂದ್ರ, ನೀನೇ ಇಂದ್ರ ಅಂತ ಯಾರನ್ನಾದ್ರೂ ಹೊಗಳಿದ್ರು ಕೂಡ ಆ ಗುಣಗಳು ಇವರಲ್ಲಿ ಇಲ್ಲ. ಆದ್ರಿಂದ ಆ ಫಲ ಸಿಗ್ತದ? ಸಿಗೋದಿಲ್ಲ. ಮೋಕ್ಷ ರೂಪ ಫಲ ಬೇಕು ಅಂತಿದ್ರೆ ಭಗವಂತನಲ್ಲಿ ಎಲ್ಲಾ ಶಬ್ದಗಳನ್ನು ಪ್ರಯೋಗ ಮಾಡ್ರಿ. ಯಾರ್ಯಾರೋ ದೇವತೆಗಳನ್ನ, ಮತ್ಯಾರೋ ರಾಜರನ್ನ, ಇನ್ಯಾರೋ ಶ್ರೀಮಂತರನ್ನ ನಾವು ಬೇರೆ ಬೇರೆ ಶಬ್ದಗಳ ಮೂಲಕ ಒಲಿಸಿ ಅವ್ರನ್ನ ಬೇಡ್ತೀವಲ್ಲ, ಅದೇನು ಸಾಮಾನ್ಯ ಸಂಗತಿನ? ಅದು ಬಹಳ ಕ್ಲೇಶ ಆಗ್ತದೆ. ಅದರಿಂದ ನಮ್ಮ ಮನಸ್ಸಿಗೆ ಅದು ಒಗ್ಗುತ್ತಿರೋದಿಲ್ಲ. ನೀಚರಿನಲ್ಲಿ ಬೇಡಬೇಕಾಗ್ತದೆ. ಔಪಸ್ಥ್ಯ ಜೈಷಿಕ ಕಾರ್ಪಣ್ಯಾತ್ ಗೃಹಪಾಲಾಯತೆ ನರಹ ಅಂತ ಭಾಗವತ ಮತ್ತೊಂದು ಕಡೆ ಹೇಳ್ತದೆ. ಒಂದು ನಾಲಿಗೆ ಚಾಪಲ್ಯ,
ಇನ್ನೊಂದು ಉಪಸ್ಥೇಂದ್ರಿಯದ ಚಾಪಲ್ಯ. ಇವೆರಡರ ಸೆಳೆತಕ್ಕೊಳಗಾಗಿ ಮನುಷ್ಯ ಇನ್ನೊಬ್ಬರು ಮನೆ ಕಾಯುವ ನಾಯಿ ಆಗ್ತಾನೆ. ಯಜಮಾನ ಬಂದ ಕೂಡಲೇ ನಾಯಿ ಬಾಲ ಅಲುಗಾಡಿಸಿ ಅವನು ಸ್ವಾಗತಕ್ಕೆ ಹೋಗ್ತದೆ, ಅವನು ಬಡಿದ್ರೆ ಬಡಿಸ್ಕೋತದೆ, ಎಲ್ಲ ಮಾಡ್ತದೆ. ಹಾಗೆ ಇವನು ಕೂಡ ಅಷ್ಟು ಹೀನ ಸ್ಥಿತಿಯನ್ನು ತಲುಪ್ತಾನೆ. ಆ ಹೀನ ಸ್ಥಿತಿಯನ್ನು ತಲುಪಿರ್ತಾನಲ್ಲ, ಅವನು ಮನಸ್ಸಿನಲ್ಲೇ ಚಟಪಡಿಸ್ತಿರ್ತಾನೆ, ಎಂಥ ಪರಿಸ್ಥಿತಿ ನನಗೆ ಬಂತು ಅಂತ. ಎಲ್ಲರಿಗೂ ಗೊತ್ತಾಗ್ತದೆ, ಜಗತ್ತಿನಲ್ಲಿ ದುಡ್ಡನ್ನ ಸ್ಥಾನಮಾನಗಳನ್ನು ಗಳಿಸಿದವರಿದ್ದಾರೆ. ಯಾರ್ಯಾರು ಏನೇನು ಬಿಟ್ಟು ಗಳಿಸಿದ್ದಾರೋ ಅದು ಅವ್ರವ್ರಿಗೆ ಗೊತ್ತಿರ್ತದೆ. ಹೊರಗಿನವರಿಗೆ ದುಡ್ಡು ಮಾತ್ರ ಕಾಣಿಸ್ತಿರ್ತದೆ. ಯಾರ್ಯಾರು ಶೀಲವನ್ನೇ ಬಿಟ್ಟಿದ್ದಾರೆ, ಮತ್ತಾರು ಮರ್ಯಾದೆ ಬಿಟ್ಟಿದ್ದಾರೆ, ಮತ್ತಾರು ನೀತಿ ನಿಯಮಗಳನ್ನು ಬಿಟ್ಟಿದ್ದಾರೆ. ಬಿಟ್ಟಿದ್ದರಿಂದ ಅವ್ರಿಗೆಲ್ಲರೂ ಸುಖ ಆಗಿದೆಯೇ? ಯಾಕೆಂದ್ರೆ ಕುರುಡು ಕಾಂಚಾಣ ಕುಣಿತಾ ಇದೆ ಹೊರಗಡೆ. ಕುರುಡು ಕಾಂಚಾಣ ಕುಣಿತಾ ಇತ್ತು. ಆ ಕಾಂಚಾಣದ ಆ ಧನದ ಆ ಒಂದು ತಾಂಡವ ನೃತ್ಯ ಏನು ಹೊರಗಡೆ ಆಗ್ತಾ ಇದೆ, ಅದರ ವೈಭವ, ಅದರ ಕಣ್ಣು ಕೋರೈಸುವ ಬೆಳಕು, ಅದಕ್ಕಿರುವಂಥ ಗ್ಲಾಮರ್, ಇದರ ನಡುವೆ ಬಿಟ್ಟವರ ನೋವು, ಏನೇನನ್ನು ಬಿಟ್ಟು ದುಡ್ಡು ಗಳಿಸಿದವರ ನೋವು, ಅದು ಇನ್ನೊಬ್ರಿಗೆ ಹೇಳಿದ್ರೂ ಅರ್ಥ ಆಗೋದಿಲ್ಲ. ಆದರೆ ಪ್ರತಿಯೊಬ್ಬರು ಕೂಡ ಒಂದ್ಸರಿ ಅದನ್ನ ಮೌಲ್ಯಗಳನ್ನ, ನೀತಿಗಳನ್ನ, ಶೀಲಗಳನ್ನ ಬಿಟ್ಟು ಮುಂದೆ ಹೋಗಿಬಿಟ್ರೆ ಮತ್ತೆ ಹಿಂದೆ ಬರ್ಲಿಕ್ಕೆ ಆಗೋದಿಲ್ಲ. ಹೇಗೂ ಬಿದ್ದಿದ್ದೀವಿ, ನೀರಿಗಿಳಿದವರಿಗೆ ಚಳಿ ಏನು ಗಾಳಿ ಏನು ಅಂತ ಮತ್ತೆ ಅದರಲ್ಲೇ ಮುಂದೆ ಹೋಗಿಬಿಡ್ತಾರೆ. ಯಾರ್ಯಾರು ಏನೇನು ಬಿಟ್ಟಿದ್ದಾರೋ ಬಹಳ ರಹಸ್ಯದ ಸಂಗತಿಗಳು ನೋಡಿದ್ರೆ ತುಂಬಾ ಸಂಕಟ ಅನಿಸ್ತದೆ. ಇದನ್ನೆಲ್ಲ ನೋಡಿದ್ರೆ ಒಂದು ವಿಷಯ, ನಾವು ಕೂಡ ಏನೇನೇನು ಬಿಟ್ಟೇ ಇದ್ದೀವಿ. ಬಹಳ ಬಿಟ್ಟವ್ರನ್ನ ಸ್ವಲ್ಪ ಬಿಟ್ಟವ್ರು ಬೈತಾರೆ ಅಷ್ಟೆ. ಸ್ವಲ್ಪ ನೀತಿ ನಿಯಮಗಳನ್ನು ಬಿಟ್ಟವ್ರು ನಾವು, ಬಹಳ ಬಿಟ್ಟವ್ರನ್ನ ಬೈತಾ ಇದ್ದೀವಿ ಅಷ್ಟೆ. ಸ್ವಲ್ಪವಾದ್ರೂ ಅನ್ಯಾಯ ಮಾಡದೆ, ಸ್ವಲ್ಪವಾದ್ರೂ ಮರ್ಯಾದೆಗಳನ್ನ ಬಿಡದೆ, ನೀತಿ ಧರ್ಮಗಳನ್ನು ಬಿಡದೆ ಬದುಕಲಿಕ್ಕೆ ಸಾಧ್ಯ ಇಲ್ಲದೆ ಅನ್ನೋ ಪರಿಸ್ಥಿತಿ ಈಗಿದೆ. ಅದ್ರೋಹೇಣ ಇವ ಭೂತಾನ ಅಲ್ಪದ್ರೋಹೇಣವಾ ಪುನಃ ಅಂತ ಮಹಾಭಾರತ ಹೇಳೋದು. ಅದಕ್ಕಾಗಿ ಯಾವ ಪ್ರಾಣಿಗೂ ದ್ರೋಹ ಮಾಡದೆ ಬದುಕು. ಆದರೆ ಅದು ಸಾಧ್ಯ ಆಗೋದಿಲ್ಲ ನಿನಗೆ. ಅಲ್ಪದ್ರೋಹ ಮಾಡಿ ಬದುಕು. ಎಷ್ಟು ಕಡಿಮೆ ದ್ರೋಹ ಮಾಡಿದ್ರೂ ನಡೀತದೆ, ಸಾಕು ಅಷ್ಟು ದ್ರೋಹ ಮಾಡು. ದ್ರೋಹ ನಾವು ನಮ್ಮ ಸುತ್ತಮುತ್ತಲಿರುವ ಪ್ರಾಣಿಗಳಿಗೆ ದ್ರೋಹ ಮಾಡ್ತಿದ್ದೀವಿ, ಭಗವಂತನಿಗೆ ದ್ರೋಹ ಮಾಡ್ತಿದ್ದೇವೆ, ಅವನನ್ನು ಅವಹೇಳನ ಮಾಡ್ತಿದ್ದೇವೆ. ಆ ಮೂಲಕ ಅನೇಕ ಥರದ ಪಾಪಗಳನ್ನು ಕಟ್ಕೋತಾ ಇದ್ದೀವಿ ನಾವು. ಎಷ್ಟು ಥರದ ಕ್ಲೇಶ ಇದೆ. ಈ ಥರ ಇನ್ನೊಬ್ಬರನ್ನ ಬೇಡುವವರಿಗೇನು ಎಷ್ಟು ಮನಸ್ಸು ಕುಗ್ಗುತ್ತದೆ ಒಳಗಡೆ. ಅದನ್ನೆಲ್ಲ ನೋಡಿ ನಾವು ಕಲ್ತ್ಕೋಬೇಕು. ಮತ್ತೆ ನಮಗೂ ಕೂಡ ಇಂಥ ಸ್ಥಿತಿಗಳು ಅನೇಕ ಬಾರಿ ಬಂದೇ ಇದೆ ಜೀವಮಾನದ. ಈ ಜೀವನದಲ್ಲೇ ಬಂದಿರ್ತದೆ, ಈ ಹಿಂದಿನ ಅನೇಕ ಜೀವನಗಳಲ್ಲಿ ಬಂದಿರ್ತವೆ. ಇಷ್ಟಾದರೂ ಕೂಡ ಅದನ್ನ ನೋಡಿ ಕಲಿಬೇಕು ನಾವು. ಮತ್ತು ಮುಮುಕ್ಷು ಆಗಿದ್ರೆ, ಎಷ್ಟು ಮೋಕ್ಷಕ್ಕೆ ಹೋಗಬೇಕು ಅಂತಲೇ ಬಯಕೆ ದೃಢವಾಗಿದ್ದದ್ದಾದರೆ ಮೋಕ್ಷಕ್ಕೆ ಹೋಗುವಂತಹ ಸಾಧಕನಿಗೂ ಕೂಡ ಅನೇಕ ಹೀನ ಸ್ಥಿತಿಗಳು ಬಂದೇ ಬರ್ತವೆ. ಒಂದಲ್ಲ ಒಂದು ಜನ್ಮದಲ್ಲಿ ಅಥವಾ ಇದೇ ಜನ್ಮದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಆ ನಾಯಿ ಪಾಡು ನಾವು ಬಂದೇ ಬರ್ತದೆ. ಆವಾಗ ಎಷ್ಟು ಕಡಿಮೆ ಮಾತುಗಳನ್ನ ಆಡಿದ್ರಿಂದ ಕೆಲಸ ಆಗ್ತದೋ ಅಷ್ಟೇ ಆಡ್ರಿ, ಅದಕ್ಕಿಂತ ಹೆಚ್ಚಿಂದ ಆಡಬೇಡ್ರಿ. ಇಷ್ಟೊಂದನ್ನು ಸರಿಯಾಗಿ ನಾವು ನೆನಪು ಮಾಡ್ಕೊಂಡು ಬಿಟ್ರೆ ಪರನಿಂದೆ ಅಥವಾ ಪರಪ್ರಶಂಸೆ, ಹಾಗೆ ಆತ್ಮ ಪ್ರಶಂಸೆ ಇವ್ಯಾವ ಆಗೋದೇ ಇಲ್ಲ ನಮ್ಮ ಕೈಯಿಂದ. ವಿಶೇಷತಃ ಇದನ್ನು ಉಳಿದವ್ರಿಗೆ ನಾವು ಹೇಳೋದಕ್ಕಿಂತಲೂ ಯಾರು ಮಾತನ್ನೇ ಬಂಡವಾಳವನ್ನಾಗಿ ಮಾಡ್ಕೊಂಡಿದ್ದಾರ ಅಂಥವ್ರು, ನಮ್ಮಂಥವ್ರು ಮತ್ತೆ ಹೆಚ್ಚು ಆಲೋಚನೆ ಮಾಡಿ ಎಚ್ಚರಿಕೆಯಿಂದ ತಿಳಿದು ಅನುಸಂಧಾನಕ್ಕೆ ತರಬೇಕಿದೆ. ಅನೇಕ ಬಾರಿ ನಾನು ಹೇಳೋದಿದೆ, ಇಂಜಿನಿಯರ್ಗಳು ಮರಳು, ಕಲ್ಲು, ಸಿಮೆಂಟು ಇವುಗಳ ಮೂಲಕ ಮನೆ ಕಟ್ತಾರೆ. ನಾವು ಮಾತುಗಳ ಮೂಲಕ ಮನೆ ಕಟ್ತೇವೆ ಅಷ್ಟೇ. ನಾವು ಒಂಥರದ್ದು ಹೊಟ್ಟೆಪಾಡಿಗಾಗಿ ದುಡಿಯುವಂಥವರೇ, ಎಲ್ಲರೂ ಅದೇ ರೀತಿಯವರೇ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅವರು ಕಲ್ಲಿನಿಂದ, ಮಣ್ಣಿನಿಂದ, ಸಿಮೆಂಟಿನಿಂದ ಮನೆ ಕಟ್ಟಿದ್ರೆ ಇವರು ಮಾತಿನಿಂದ ಮನೆ ಕಟ್ತಾರೆ. ಪ್ರತಿಯೊಬ್ಬರದು ಹೀಗೇನೆ. ಆದ್ದರಿಂದ ವಿಶೇಷವಾಗಿ ಮಾತಿನಲ್ಲೇ ಅವಲಂಬಿತರಾಗಿರುವಂಥವ್ರು, ಮಾತಿನಲ್ಲೇ ಮನೆ ಕಟ್ಟುವಂಥವ್ರು, ಅದ್ರ ಮೂಲಕ ಹೊಟ್ಟೆ ಹೊರಲಿಕ್ಕೆ ನಿಂತವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಹುಸಿಯ ನಾಡಿ ಎಂದು ಹೊಟ್ಟೆ ಹೊರೆಯುವ ಪ್ರಸಂಗ ಬರಬಾರದು. ಆ ಪಾಪಕ್ಕೆ ನಾವು ಗುರಿ ಆಗಬಾರದು. ಅಂತ ಹುಸಿಗೆ ನಾವು ಹಾಕದೇ ಇರೋ ಭಗವಂತ ಅಂತ ಕೇಳಬೇಕು. ಆ ಮಾತು ನನಗೆ ಅಷ್ಟು ಹೃದಯದಲ್ಲಿ ನಾಟಿರುವುದು ಈ ಕಾರಣಕ್ಕಾಗಿ. ಅದರಿಂದ ಅಷ್ಟೇ ಮಿನಿಮಮ್ ಶಬ್ದಗಳನ್ನೇ ಪ್ರಯೋಗ ಮಾಡಬೇಕು. ಆಯ್ತು, ಇದರ ತಾತ್ಪರ್ಯ ಇಷ್ಟು ಅಂತ ಮುಂದೆ ಹೇಳ್ತಿದ್ರು. ಇದ ಮುಕ್ತಂ ಭವತಿ ಅಂತ ಅಲ್ಲೇನಿದೆ ಸಂಸ್ಕೃತ ವಾಕ್ಯದಲ್ಲಿ, ಅದನ್ನೇ ಇಲ್ಲಿ ಮುಂದೆ ಹೇಳ್ತಾರೆ. ಯಾವ ವಸ್ತು ಯಾರಿಗೆ ಸಲ್ಲಬೇಕೋ ಅವರಿಗೆ ಅದನ್ನು ಕೊಡಬೇಕು, ಬೇರೆಯವರಿಗೆ ಅದನ್ನು ಕೊಡಬಾರದು. ಅಂಥವನನ್ನು ಬುದ್ಧಿವಂತ ಅಂತಾರೆ. ಯಾರಿಗೆ ಯಾವುದು ಯೋಗ್ಯವೋ ಅವ್ರಿಗೆ ಕೊಡ್ಬೇಕು ಅದನ್ನು. ನಾಮಾನಿ ಸರ್ವಾಣಿ ಯಮಾಭಿಷಂತಿ ತಂಬೋಯ್ ವಿಷ್ಣು ಪರಮ ಉದಾಹರಂತೆ. ಎಲ್ಲಾ ಶಬ್ದಗಳು ಭಗವಂತನಿಗೆ ಸೇರ್ಬೇಕಾದದ್ದು, ಅವನವೇ ಶಬ್ದಗಳು. ನೀವೇನು ತೀರ್ಮಾನ ಮಾಡೋದು? ಅನಾದಿ ಕಾಲದಿಂದಲೂ ಆತನ ಜೊತೆಗಿರುವಂತಹ,
ಮುಂದೂ ಆತನ ಜೊತೆಗಿರುವಂತಹ ಒಂದು ತತ್ವ ಲಕ್ಷ್ಮೀ ತತ್ವ ಇದನ್ನು ತೀರ್ಮಾನ ಮಾಡಿದೆ. ಲಕ್ಷ್ಮೀ ತತ್ವ ಆತನ ಜೊತೆಗೆ ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೂ ಇರ್ತದೆ. ಸ್ವಯಂ ಚತುರ್ಮುಖ ಬ್ರಹ್ಮನು ಕೂಡ ಅನಾದಿ ಕಾಲದಿಂದ ಈತನ ಜೊತೆಗಿಲ್ಲ. ಇವನು ನಡುವೆ ಯಾವುದೋ ಕಾಲಘಟ್ಟದಲ್ಲಿ ಸೃಷ್ಟಿಗೆ ಬಂದವನು. ಅನಾದಿ ಕಾಲದಿಂದ ಪರಮಾತ್ಮನ ಜೊತೆಗಿದ್ದ ಅನ್ನೋದು ಇವನೇನು ಕ್ರಿಯೆ ಏನು ಮಾಡ್ತಿರ್ಲಿಲ್ಲಲ್ಲ ಈ ಚತುರ್ಮುಖ ಬ್ರಹ್ಮ. ಆಗ ಪರಮಾತ್ಮನ ಜೊತೆಗಿದ್ದ ಅಷ್ಟೇ, ಸೃಷ್ಟಿಗೆ ಬಂದಿರಲಿಲ್ಲ, ಕ್ರಿಯೆ ಏನು ಮಾಡ್ತಾನೆ. ಆದ್ರಿಂದ ಅನಾದಿ ಕಾಲದಿಂದಲೂ ಆತನ ಜೊತೆಗಿರುವಂಥವಳು, ಅನಂತ ಕಾಲದವರೆಗೂ ಆತನ ಜೊತೆಗಿರುವಂಥವಳು ಲಕ್ಷ್ಮೀದೇವಿ. ಅವಳಿಂದ ಅಭಿಮನ್ಯಮಾನವಾದಂತಹ ಶಾಸ್ತ್ರ ರಾಶಿ, ಶಬ್ದ ರಾಶಿ ಏನಿದೆ ಅವೆಲ್ಲ ಮುಖ್ಯವಾಗಿ ಅವನಿಗೆ ಹೋಗಬೇಕು ಅಂತ ಅವಳಿಗೆ ಗೊತ್ತಿದೆ. ಉಳಿದವ್ರಿಗೆ ಗೊತ್ತಿರೋದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ಆಕೆಗೆ ಗೊತ್ತಿದೆ. ಅದರಿಂದ ಅಲ್ಲೇ ಪ್ರಯೋಗ ಮಾಡಬೇಕು. ಅದರಿಂದ ಮಹಾಪುರುಷಾರ್ಥ ಇದೆ. ಇಷ್ಟು ಹೇಳಿದ್ರು ಕೂಡ ಅದಕ್ಕೆ ಕಿವಿ ಕೊಡದೆ ಬೇರೆ ಎಲ್ಲೋ ಪ್ರಯೋಗ ಮಾಡಿಬಿಟ್ರೆ ಅದರಿಂದ ಏನಾಗ್ತದೆ? ಸತ್ಯಪೇವಂ ಪರಿತ್ಯಜ್ಯ ಪರಮಾರ್ಥಂ ಅಪರಮಾರ್ಥೇ ಪ್ರಯುಂಜಾನಸ್ಯ ತೇನ ಫಲಾಭಾವಸ್ಯ ಪ್ರಾಗ್ ಉದಿತತೆಯ ಕೇವಲಂ ಗಂಗಾಶಬ್ದಂ ಅಂತ್ಯಜೀವೀಥ್ಯಾ ಜಲೇ ಪ್ರಯೋಜಾನಸ್ಯ ಇವ ಪ್ರತ್ಯವಾಯ ಏವ ಫಲತೆಯ ದೃಶ್ಯತೆ. ಒಂದು ಕುಂಭದಲ್ಲಿ ಗಂಗಾ ನದಿಯನ್ನು ತುಂಬಿಕೊಂಡು ಬಂದಿದ್ದೀರಿ. ಕಾಶಿ ಯಾತ್ರೆ ಮಾಡೋದೇ ಬಹಳ ಕಷ್ಟ. ಬಹಳ ಕಷ್ಟಪಟ್ಟು ಕಾಶಿ ಯಾತ್ರೆ ಮಾಡಿದ್ದೀರಿ. ಆ ನೀರನ್ನೆಲ್ಲ ಒಂದು ಕುಂಭದಲ್ಲಿ ತುಂಬ್ಕೊಂಡ್ ಬಂದಿದ್ದೀರಿ. ಅದನ್ನೆಲ್ಲಿ ಪ್ರಯೋಗ ಮಾಡಬೇಕು? ಎಲ್ಲಿ ಹಾಕ್ಬೇಕು? ಅದನ್ನ ಎಲ್ಲಿ ಹಾಕಬೇಕೋ ಅಲ್ಲೇ ಹಾಕಬೇಕು. ಮೂರ್ಖರಾದವರು, ಅಸಂಸ್ಕೃತರಾದವರು ಇರುವಂತಹ ಪ್ರದೇಶದಲ್ಲಿ ಇನ್ನೇನೋ ಕೊಳಚೆ ನೀರು ಹರಿತಿರ್ತದೆ, ಅಲ್ಲಿ ತೊಗೊಂಡೋಗಿ ಗಂಗಾ ನದಿಯನ್ನು ಹಾಕಿಬಿಟ್ರೆ, ಗಂಗಾ ನದಿ ನೀರು ಹಾಕಿಬಿಟ್ರೆ ಅದಕ್ಕೆ ನೀವೇನು ಬೆಲೆ ಕೊಟ್ಟ ಹಾಗಾಯ್ತು? ಗಂಗಾ ನದಿ ನೀರು, ಕೊಳಚೆ ನೀರು ಎಲ್ಲ ಒಂದೇ ಕಡೆ ಹರಿದು ಹೋಗ್ತದೆ. ಆಮೇಲೆ ಮುಂದೆ ಗಂಗಾ ನದಿ ನೀರು ಮತ್ತೆ ಪ್ರತ್ಯೇಕ ಆಗಿ ಅದು ಗಂಗಾ ನದಿ ನೀರಿಗೆ ಹೋಗ್ತದೆ ಮತ್ತೆ. ಇದು ನಮಗೆ ಉಪನಿಷತ್ ಭಾಷೆ ಇತ್ಯಾದಿ ಕಡೆಗಳಲ್ಲಿ ಪ್ರಸಿದ್ಧ ಇದೆ. ಗಂಗಾ ನದಿ ನೀರಿಗೆ ಅದರಿಂದ ಏನು ಅಪಚಾರ ಆಗಲಿಲ್ಲ. ಆದರೆ ಗಂಗಾ ದೇವಿಗೆ ತಕ್ಕ ಮರ್ಯಾದೆಯನ್ನು ನಾವು ಕೊಡಲಿಲ್ಲ, ಅದರಿಂದ ನಮಗೆ ಅಪಚಾರ ಆಗ್ತದೆ. ಹೀಗೆ ಆ ಗಂಗಾ ನದಿಯ ನೀರನ್ನ ಶುದ್ಧವಾದ ಪ್ರದೇಶಗಳಲ್ಲಿ, ಕಲುಷಿತವಾದ ಪ್ರದೇಶಗಳಲ್ಲಿ ಹಾಕಿಬಿಟ್ರೆ ಅದರಿಂದ ನಮಗೆ ತೊಂದರೆ ಆಗ್ತದೆ. ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಪ್ರತ್ಯವಾಯೇವ ಫಲತೆಯ ದೃಶ್ಯತೆ. ಅದರಂತೆ ಭಗವಂತನನ್ನು ಪ್ರಯೋಗ ಮಾಡುವ ಪರಮ ಪವಿತ್ರವಾದ ಶಬ್ದಗಳನ್ನ ಎಲ್ಲೆಲ್ಲೋ ತೊಗೊಂಡೋಗಿ ಪ್ರಯೋಗ ಮಾಡಿಬಿಟ್ರೆ ಆ ಶಬ್ದಕ್ಕೇನೂ ಆಗೋದಿಲ್ಲ. ಶಬ್ದಗಳು ಶುದ್ಧವಾಗೇ ಇರ್ತವೆ. ಗಾಳಿ ಒಂದು ಕಲುಷಿತವಾದ ಪ್ರದೇಶದಲ್ಲಿ ಹಾದು ಹೋದ್ರೂ ಕೂಡ ಸ್ವಲ್ಪ ಅಲ್ಲಿರುವ ಕಲುಷಿತ ವಸ್ತುಗಳನ್ನ, ತನ್ನ ಪರಮಾಣುಗಳನ್ನ, ಕಣಗಳನ್ನು ತನ್ನಲ್ಲಿ ತೊಗೊಂಡ್ಬರ್ತದೆ. ಸ್ವಲ್ಪ ಗಾಳಿ ಅಶುದ್ಧವಾಗಿದೆ, ಹೊಲಸು ಗಾಳಿ ಬಂತು ಅಂತ ಮೂಗು ಮುರಿತೀವಿ, ಅದು ಮುಂದೆ ಹೋದ್ರೆ ಮತ್ತೆ ಮುಗೀತು. ಗಾಳಿ ಸ್ವಚ್ಛವಾಗೇ ಇರ್ತದೆ. ಆಕಾಶ ಅದು ಸ್ವಚ್ಛವಾಗೇ ಇರ್ತದೆ. ಯಾಕೆ ಆಕಾಶ, ವಾಯು ಇದೆಲ್ಲ ಶಬ್ದ ಪ್ರಯೋಗ ಮಾಡಿದೆ ಅಂದ್ರೆ, ಆಕಾಶ ಅಂದ್ರೆ ಆಕಾಶದ ಅಭಿಮಾನಿನಿಯಾದ ಲಕ್ಷ್ಮೀದೇವಿ, ಅದರಲ್ಲೇ ಈ ಶಬ್ದಗಳೆಲ್ಲ ನಮ್ಗೆ ಕೇಳಿ ಬರಬೇಕು. ಆದ್ರಿಂದ ಅವರಿಗೇನು ತೊಂದರೆ ಆಗೋದೇ ಇಲ್ಲ, ಎಲ್ಲ ಅವರು ಶುದ್ಧರಾಗೇ ಇರ್ತಾರೆ. ಏವಂ ಮಹಾಫಲ ವಿಘಾತಕತೆಯ ಪ್ರತ್ಯವಾಯ ಆಪಾದಕತೆಯ ಚ ಅಕರ್ತವ್ಯೇ ಸತಿ ಅನ್ಯತ್ರ ಪ್ರಯೋಗೆ. ಹೀಗೆಲ್ಲ ಪ್ರಯೋಗ ಮಾಡಬಾರ್ದು. ಎಷ್ಟು ಭಗವಾನೇವ ರಾಜಾಧಿಪದಾಭಿಧೇಯ ಸಚ ಅನ್ನಮ್ಮೇ ದೇಹಿ ವಸ್ತ್ರಮ್ಮೇ ದೇಹಿ ಇತಿ ಅನುಕ್ತಾವಪಿ. ಹರಿಯೇ ರಾಜ, ಅವನೇ ಭಗವಂತ. ಅವನು ನನಗೆ ಅನ್ನ ಕೊಡು, ವಸ್ತ್ರ ಕೊಡು ಅಂತ ನೀವು ಅವನು ಕೇಳದೆ ಹೋದ್ರೂ ಕೂಡ ಅವನು ಕೊಟ್ಟೇ ಇದ್ದಾನೆ. ಸೃಷ್ಟಿ ಸಂಹಾರಗಳನ್ನ ಅವನು ಮಾಡ್ತಾ ಇದ್ದಾನೆ. ನಾವು ಯಾರಾದ್ರೂ ಕೂಡ ಭಗವಂತನ ನೀನು ಸ್ವಲ್ಪ ಸೃಷ್ಟಿ ಮಾಡು, ನಾವು ಆ ಸೃಷ್ಟಿ ನೋಡ್ಬೇಕಾಗಿದ್ದು ಅಂತ ಕೇಳಿದ್ವ? ನಮಗ್ ಬೇಕಾಗಿರೋದು ಒಳ್ಳೆಯ ಮನೆ, ಒಳ್ಳೆಯ ಹೆಂಡತಿ ಗಂಡ, ಮತ್ತೆ ಒಳ್ಳೆ ಸಾಂಪತ್ತಿಕ ಸ್ಥಿತಿ, ಇಷ್ಟೇ ನಮಗೆ ಬೇಕಾಗಿರೋದು. ನೀ ಸೃಷ್ಟಿ ಹೇಗಾದ್ರೂ ಮಾಡ್ಕೋ, ನನಗೇನಾಗಬೇಕಾಗಿದೆ, ಪ್ರಳಯ ಹೇಗಾದ್ರೂ ಮಾಡು, ನನ್ನನ್ನಷ್ಟು ಸುಖವಾಗಿರು ಇಡು ಸಾಕು ಅಂತ ನಾವು ಕೇಳ್ಕೊಳ್ತಿರ್ತೀವಿ. ಸೃಷ್ಟಿ ಸಂಹಾರಗಳನ್ನ ನಾವು ಬೇಡದೆ ಹೋದ್ರು ಕೂಡ ಅವ್ರು ಮಾಡಿದಾನೆ. ಹಾಗೆ ಮಾಡ್ತಾನೆ ಅಂದ್ಮೇಲೆ ಪಾಲನೆಯನ್ನು ಮಾಡೇ ಮಾಡ್ತಾನೆ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೇ ಇರ್ತಾನೆ ಅಂತ ಹೇಳಿದ್ರು. ಪ್ರತಿಯೊಂದು ಜೀವಕ್ಕೂ ಕೂಡ ಕೊಡಬೇಕಾದ ಆಹಾರವನ್ನ ಅವನು ಕೊಟ್ಟೇ ಕೊಡ್ತಾನೆ. ಜಗತ್ತಿನಲ್ಲಿ ಯಾವ ಪ್ರಾಣಿಯೂ ಕೂಡ, ನಾನು ಇದನ್ನ ಅನೇಕ ಬಾರಿ ಬಹಳ ಸೋಜಿಗದಿಂದ ಆಲೋಚನೆ ಮಾಡಿದ್ದೆ, ಯಾವ ಪ್ರಾಣಿಯೂ ಕೂಡ ಹಸಿವಿನಿಂದ ಕೆಂಗಟ್ಟು ಸತ್ತದ್ದಿಲ್ಲ. ಆನೆ ಅಂತ ದೊಡ್ಡ ಪ್ರಾಣಿಗೆ ಬೇಕಾದ ಆಹಾರವು ಅನಾಯಾಸವಾಗಿ ಸಿಗ್ತದೆ. ಹಿಂಡು ಆನೆಗಳಿದ್ರು ಕೂಡ ಯಾವ ಆನೆಯು ಹಸಿವಿನಿಂದ ಸತ್ತದ್ದಿಲ್ಲ. ಇರುವೆಗೆ ಅದಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟು ಆಹಾರ ಅದಕ್ಕೂ ಸಿಗ್ತದೆ. ಭಗವಂತ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ಕೇವಲ ಮನುಷ್ಯನ ದುರಾಸೆಯಿಂದಾಗಿ ಆನೆಗಳು ಸಂಚಾರ ಮಾಡಬೇಕಾದ ಕಾಡುಗಳನ್ನು ನಾವು ವಶಪಡಿಸ್ಕೊಂಡಿದ್ರಿಂದ ಆನೆಗಳಿಗೆ ತೊಂದರೆ ಆಗಿದೆ ಅಷ್ಟೆ. ಅದಿಲ್ಲದೆ ಹೋಗಿದ್ರೆ ಈ ಭೂಮಿ, ಆ ಭಗವಂತ
ಎಲ್ಲರ ಆಸೆಗಳನ್ನು ಈಡೇರಿಸ್ತದೆ, ಎಲ್ಲರ ದುರಾಸೆಗಳನ್ನ ಈಡೇರಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟೆ. ಆದ್ರಿಂದ ಅವನ್ ಬೇಕಾದ್ರೂ ಏನ್ ಬೇಕೋ ಅದನ್ನೆಲ್ಲ ಕೊಟ್ಟೇ ಕೊಡ್ತಾನೆ. ಹೀಗೆ ನಿಶ್ಚಿತವಾದ ಬುದ್ಧಿ ಇದ್ದರೆ ಅವನು ಸಮಾಧಾನ ಚಿತ್ತನಾಗಿರ್ತಾನೆ. ಇತಿ ನಿಶ್ಚಿತ ಬುದ್ಧಿ ಸಹ ಅನ್ಯತ್ರ ತಥಾ ನ ಪ್ರಯುಕ್ತೇ ಏವ. ಬೇರೆ ಕಡೆ ಅವನು ಪ್ರಯೋಗ ಮಾಡ್ಲಿಕ್ಕೆ ಹೋಗೋದಿಲ್ಲ, ತುಂಬಾ ಮೌನವಾಗೇ ಇರ್ತಾನೆ, ಹೆಚ್ಚು ಮಾತೇ ಆಡೋದಿಲ್ಲ ಅವನು. ಎಷ್ಟು ಏವಂ ಅವ್ಯವಸಿತ ಮತಿ ಮುಮುಕ್ಷು ತೇನ ಚಾಪಲ್ಯೇನ ಪ್ರಯೋಗಿ ಕರ್ತವ್ಯೇ ಚ ಇದಮಿತಿ ಕರ್ತವ್ಯತೆಯ ಯತ್ ಪ್ರಮಾದಾಭಾವ ಇತಿ. ನಮ್ಮ ಗುರುಗಳು ಹೈವದನ ಪುರಾಣಿಕಾಚಾರ್ಯರು ಏನು ಅನುವಾದ ಮಾಡಿದ್ದಾರೆ, ಅಲ್ಲಿ ಆ 313ನೇ ಪುಟದಲ್ಲಿ ಯದ್ಯಪಿ ಮೌನವೆಂಬ ಭಾಗವತ ಧರ್ಮಾಚರಣ ಕಟ್ಟುನಿಟ್ಟಾಗಿ ಮಾಡಿದರೆ, ಅಲ್ಲಿಂದ ಅಪ್ಪ ಅಮ್ಮ ಎಂದು ಕರೆದು ಆ ಶರೀರ ಪೋಷಣೆ ಮಾಡ್ಕೊಳ್ಳುವುದೇ ಅಶಕ್ಯ ಆದೀತು ಅಂತ ಹೀಗೆಲ್ಲ ಇದೆ. ಅದು ಮೂಲದಲ್ಲಿ ಆ ಥರ ಅಲ್ಲಿ ಕಾಣಿಸಿಲ್ಲ. ಅವರು ಯಾವುದೋ ಒಂದು ಅಭಿಪ್ರಾಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಥರ ಬರೆದಿರ್ತಾರೆ. ಹಾಗೆ ಅವರ ವಾಕ್ಯಗಳು ನನಗೆ ಮನವರಿಕೆ ಆಗದೆ ಹೋದಾಗ ಅಂಥ ವಾಕ್ಯಗಳನ್ನು ಕೈ ಬಿಟ್ಟಿರ್ತೀನಿ. ಮೂಲ ವಿಷ್ಣು ತೀರ್ಥರ ವಾಕ್ಯಗಳಿಗೆ ಏನು ಅನುವಾದ ಮಾಡಬೇಕೋ ಅದನ್ನ ಮುಂದುವರ್ಸ್ಕೊಂಡು ಹೋಗಿರ್ತೇನೆ. ಅದನ್ನ ನೀವು ಸ್ವಲ್ಪ ಗಮನಿಸಬೇಕು. ಸೈದ್ಧಾಂತಿಕವಾಗಿ ಈ ಧರ್ಮಾಚರಣೆ ಸರಿ, ಭಗವಂತನ ಬಿಟ್ಟು ಬೇರೆ ಎಲ್ಲೂ ಪ್ರಯೋಗ ಮಾಡಬಾರ್ದು ಅನ್ನೋದು ಸರಿ. ಆದರೆ ಅದು ವ್ಯಾವಹಾರಿಕವಾಗಿ ಪ್ರಾಯೋಗಿಕವಾದ ಪ್ರಾಕ್ಟಿಕಲ್ ಆದ ಜೀವನ ನಡೀಬೇಕಲ್ಲ, ಅದು ಪ್ರಶ್ನೆ. ಇದು ವಿಷ್ಣು ತೀರ್ಥರ ಆರಂಭದಲ್ಲಿ ಹೇಳಿದ ಮಾತು, ಅದನ್ನು ಇವರು ನಡುವೆ ತಗೊಂಡಿದ್ದಾರೆ. ಸ್ವಲ್ಪ ಈ ಥರ ಹೆಚ್ಚು ಕಡಿಮೆ ಆಗಿರ್ತದೆ, ಅದನ್ನು ಕೇಳುವವರು ಅದನ್ನು ಗಮನಿಸಬೇಕು. ಪ್ರಾಯೋಗಿಕವಾಗಿ ಅದು ನಡೆಯೋದಿಲ್ಲ. ಮಗು ಕೇಳದೆ ಹೋದ್ರೂ ಕೂಡ ಅದಕ್ಕೆ ಏನು ಆಹಾರ ಕೊಡಬೇಕು ಹಾಗೆ ತಾಯಂದಿರು ಕೊಡ್ತಾರೆ. ಕೆಲವು ಸರಿ ಅದು ಬೇಡ್ತದೆ, ಅದು ಬೇಡದೆ ಹೋದ್ರೂ ಕೂಡ ಇವರಂತೂ ಕೊಟ್ಟೇ ಕೊಡ್ತಾರೆ. ಅದ್ರ ಬಗ್ಗೆ ಅವ್ರಿಗೆ ಗಮನ ಇರ್ತದೆ. ಅದರಂತೆ ಭಗವಂತನು ಮಾಡಿಯೇ ಮಾಡ್ತಾನೆ. ಆದ್ದರಿಂದ ಇಂಥ ಒಂದು ವಿಶ್ವಾಸ ನಮಗಿರ್ಬೇಕಷ್ಟೆ. ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರಿತ್ಯೇಷ ವಿಷ್ಣು ಮೋಕ್ಷ ಫಲಪ್ರದ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳುವಂಥ ಮಾತಿದೆ. 2 ಸಂದರ್ಭದಲ್ಲಿ 2 ಹಂತದಲ್ಲಿ ಭಗವಂತ ನಮ್ಮನ್ನು ರಕ್ಷಿಸ್ತಾನೆ. ಒಂದು, ಈ ಜಗತ್ತಿನಲ್ಲಿ ಸಂಸಾರದಲ್ಲಿ ನಾವಿದ್ದಾಗ ನಮಗೆ ಹೊಟ್ಟೆ ಬಟ್ಟೆಗೆ ಮಾನವಂತರಾಗಿ ಬದುಕಲಿಕ್ಕೆ ಬೇಕಾದ ಎಲ್ಲವನ್ನೂ ಕೊಟ್ಟು ಭಗವಂತ ಸಲಹೆಯೇ ಸಲುತ್ತಾನೆ. ಒಂದು, ಇದ್ರ ಬಗ್ಗೆನೂ ವಿಶ್ವಾಸ ಇರಬೇಕು. ಇನ್ನೊಂದು, ನಮ್ಮ ಪರಮಾರ್ಥಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಅವನು ಮಾಡಿಯೇ ಇದ್ದಾನೆ. ನಾವು ಭಗವಂತನ ಮಕ್ಕಳಾದ್ದರಿಂದ, ಅಯಂ ಪಿತಾ ಈತೆ ಪುತ್ರಾಹ ಆದ್ದರಿಂದ ವಿಳಂಬ ಆದೀತು, ಆದರೆ ಭಗವಂತನ ಸನ್ನಿಧಿಯನ್ನು ತಲುಪುವುದು ಸತ್ಯ. ರಕ್ಷತೀತ್ಯೇವ ವಿಶ್ವಾಸ ಅಂದ್ರೆ ಈ ಜಗತ್ತಿನಲ್ಲಿ ಹೊಟ್ಟೆ ಬಟ್ಟೆಗೆ ಕೊಟ್ಟು ರಕ್ಷಿಸ್ತಾನೆ ಅನ್ನೋದು ಹೌದು, ಬುದ್ಧಿಗೆ ಆಹಾರವನ್ನು ಕೊಟ್ಟು ತತ್ವಜ್ಞಾನವನ್ನು ಕೊಟ್ಟು ರಕ್ಷಿಸ್ತಾನೆ ಅನ್ನೋದು ಹೌದು. ಇದ್ರ ಬಗ್ಗೆ ನಮ್ಗೆ ದೃಢವಾದ ವಿಶ್ವಾಸ ಇರಬೇಕು. ಪ್ರಾಸಂಗಿಕವಾಗಿ ಅದನ್ನು ಹೇಳಿದೆ. ಇಲ್ಲಿ ಬರ್ತಿರೋದೆಲ್ಲ ಈಗ ಹೊಟ್ಟೆ ಬಟ್ಟೆಗೆ ಮಾತ್ರ, ಆದ್ರೆ ಅದನ್ನು ಪ್ರಸಂಗವಶಾತ್ ಹೇಳಿದೆ ಅಷ್ಟೆ. ಆದ್ರಿಂದ ಮೌನವೆಂಬ ಧರ್ಮವನ್ನ ವ್ಯವಹಾರದಲ್ಲಿ ಆಚರಣೆಗೆ ತರಬೇಕು. ಅದು ಅಶಕ್ಯ ಏನಲ್ಲ. ಇದ್ಯಾವುದೋ ಯೋಗಿಗಳಿಗೆ ಹೇಳಿದ್ದು ನಮ್ಗೆ ಆಗೋದೇ ಇಲ್ಲ ಅಂತ ಅನ್ಬೇಡಿ. ಸ್ವಲ್ಪ ನಾವಿದನ್ನ ಆತ್ಮವಿಮರ್ಶೆ ಮಾಡ್ಕೊಂಡ್ರೆ ಇದು ನಮ್ಗೆ ಸಾಧ್ಯ ಆಗ್ತದೆ. ನೋಡಿ, ಇಲ್ಲಿ ಮುಂದೆ ಅದನ್ನೇ ಬರೆದಿದ್ದಾರೆ. ಶರೀರ ಪೋಷಣೆಗೆ ಏನೂ ತೊಂದರೆ ಆಗದೆ ಇರುವಂತೆ ಧರ್ಮ ನಿಯಮವನ್ನು ಸ್ವಲ್ಪ ಸಡಿಲಿಸ್ಲಿಕ್ಕೆ ಅವಕಾಶ ಕೊಟ್ಟಿದೆ ಶಾಸ್ತ್ರ. ಪ್ರಯೋಗನೇ ಮಾಡಬೇಡ್ರಿ ಅಂತ ಹೇಳಲಿಲ್ಲ. ಅದು ಪ್ರಯೋಗನೇ ಮಾಡದೇ ಇರ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ಇದು ಭಗವಂತನ ವಾಚಕ ಅಂತ ಗೊತ್ತಿರಲಿ ನಿಮ್ಗೆ. ಆ ಸಂದರ್ಭದಲ್ಲೂ ಕೂಡ ಭಗವಂತನ ಹೇಳ್ತಿದ್ದ ಆ ಶಬ್ದ ಅನ್ನೋದು ಗೊತ್ತಿರಲಿ. ಹಾಗೆ ಗೊತ್ತಿದ್ದೇ ಪ್ರಯೋಗ ಮಾಡಿ. ಮತ್ತೆ ಆಗ ಪ್ರಯೋಗ ಮಾಡುವುದಕ್ಕಿಂತ ಮುಂಚೆ, ಪ್ರಯೋಗ ಮಾಡಿದ ಮೇಲೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಇದು ಭಗವಂತನ ವಾಚಕವಾದ ಶಬ್ದ ಅಂತ ಮತ್ತೆ ಹೇಳ್ತಿರ್ರಿ. ಹೀಗೆ ಸಡಿಲಿಸಿದ್ರೆ ಜೀವನ ನಡೆದೇ ನಡೀತದೆ. ಏನ್ ತೊಂದರೆ ಆಗ್ತದೆ? ಯಾರ್ದು ಏನು ತೊಂದರೆ ಆಗೋದಿಲ್ಲ. ನಿಮ್ದು ಹೋಗ್ಲಿ, ಸ್ವಯಂ ಜಡಭರತನಂತ ಮಹಾ ಅವಧೂತನಿಗೂ ಕೂಡ ಹೊಟ್ಟೆಗಂತೂ ಆಹಾರ ಬೇಕಲ್ಲ. ನಿಮ್ಮಂತ ಅಲ್ಲದೆ ಹೊಟ್ಟೆಗೆ ಆಹಾರ ಬೀಳದೆ ಹೋದ್ರೆ ಅವ್ರು ಸ್ವಲ್ಪ ತೊಂದರೆಗೊಳಗಾಗ್ತಾರೆ. ಅವ್ರ ತೊಂದರೆಗೂ ಸ್ವಲ್ಪ ತಡ ಆದ್ಮೇಲೆ ತೊಂದರೆಗೊಳಗಾಗ್ತಾರೆ. ನಾವು ಕೂಡಲೇ ಚಡಪಡಿಸ್ತೇವೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾವು ಚಡಪಡಿಸ್ತೀವಿ. ಸ್ವಲ್ಪ ಅವ್ರು ಹೆಚ್ಚು ತಾಳ್ಕೋತಾರೆ. ಆದ್ರೆ ಅವ್ರಿಗೂ ಬೇಕಂತೂ ಬೇಕೇ ಬೇಕಲ್ಲ. ಅವ್ರಿಗೂ ಕೊಟ್ಟಿದ್ದಾನೆ ಆಹಾರ, ಭಗವಂತ ನಿಮಗೂ ಕೊಟ್ಟಿದ್ದಾನೆ. ಹೀಗೆ ಅವಶ್ಯಕ ಪ್ರಸಂಗಗಳಲ್ಲಿ ಹರಿಗಿಂತ ಅನ್ಯತ್ರ ಶಬ್ದ ಪ್ರಯೋಗ ಮಾಡೋಣ. ಆದ್ರೆ ಮಾಡುವ ಸಂದರ್ಭದಲ್ಲಿ ಪ್ರಮಾದ ಬೇಡ. ಇವರನ್ನೇ ಯಾರನ್ನೋ ಹೇಳ್ತದೆ ಅಂತ ಪ್ರಮಾದ ಬೇಡ. ಭಗವಂತನನ್ನೇ ಹೇಳ್ತದೆ ಅನ್ನೋ ಎಚ್ಚರ ಇರಲಿ. ಏನಿರಬೇಕು ಅದನ್ನೇ ಬರೀತಾರೆ. ಸರಿಯೇ ಸರ್ವ ಶಬ್ದಗಳಿಗೂ ಮುಖ್ಯವಾಚ್ಯ, ಆದರೆ ಬೇರೆ ಉಪಾಯ ಇಲ್ಲದೆ ನಾವು ಆ ಹರಿನಾಮವನ್ನ ಬೇರೆ ಕಡೆ ತಗೊಂಡು ಹೋಗಿ ಎರವಲು ಪಡೆದು ಅಮುಖ್ಯವಾಗಿ ವ್ಯವಹಾರ ಮಾಡ್ತಾ ಇದ್ದೀವಿ ಅನ್ನುವಂಥ ಎಚ್ಚರ ಮಾತ್ರ ಯಾವಾಗಲೂ ಇರಬೇಕು.
ಯಾವತ್ತೂ ಇದನ್ನು ಮರೆಯಬಾರದು. ಇದೇ ಅಪ್ರಮತ್ತ ಅಂದ್ರೆ, ಇದೇ ಅಪ್ರಮಾದ ಅಂತಂದ್ರೆ. ಇಂದ್ರಾದಿಗಳು, ಇಂದ್ರ ಚಂದ್ರ ಮೊದಲಾದ ಶಬ್ದಗಳೇನಿವೆ ಅವು ಇಂದ್ರ ಅಂದ್ರೆ ಪರಮೇಶ್ವರ, ಚಂದ್ರ ಅಂದ್ರೆ ಆಹ್ಲಾದಕ, ಹೀಗೆಲ್ಲ ಗುಣಗಳನ್ನು ಹೇಳ್ತಾವಲ್ಲ, ಅವೆಲ್ಲ ಪೂರ್ಣವಾಗಿ ಹರಿಯಲ್ಲೇ ಇವೆ ಆ ಗುಣಗಳು. ಆದ್ರಿಂದ ಅವನೇ ಪರಮ ಮುಖ್ಯಾರ್ಥ ಆ ಶಬ್ದಕ್ಕೆ. ಇನ್ನ ಇಂದ್ರಾದಿ ಅನ್ಯ ದೇವತೆಗಳನ್ನು ಅವು ಹೇಳ್ತವೆ, ಅವರಲ್ಲಿ ಆ ಗುಣಗಳು ಕಡಿಮೆ ಇರ್ತವೆ. ಆದ್ರಿಂದ ಅವರು ಪರಮ ಮುಖ್ಯವಾಗಿ ಆ ಶಬ್ದಗಳಿಂದ ಪ್ರತಿಪಾದ್ಯರಲ್ಲ, ಕೇವಲ ಮುಖ್ಯವಾಗಿ ಮಾತ್ರ ಅವರು ಪ್ರತಿಪಾದ್ಯ. ಅದರಿಂದ ಇಂದ್ರಾದಿ ಶಬ್ದಗಳನ್ನು ಹೀಗೆ ಪ್ರಯೋಗ ಮಾಡುವಾಗ ನಮಗೆ ಅನುಸಂಧಾನ ಇರಬೇಕು. ಅದನ್ನೇ ತತ್ವನಿರ್ಣಯದಲ್ಲಿ ಆಚಾರ ಕೊಡುವಂತಹ ಒಂದು ಪರಮೋಪನಿಷತ್ ಎನ್ನುವ ಮಾತು ತುಂಬಾ ಸುಂದರವಾಗಿ ಹೇಳಿದೆ. ಬ್ರಹ್ಮಾಣಿ ಜೀವ ಸರ್ವೇಪಿ, ನಾವು ಕೂಡ ಬ್ರಹ್ಮರೇ. ಹೇಗೆ ಆ ಶಬ್ದಗಳ ತಾರತಮ್ಯ, ವಾಚಕತ್ವ ತಾರತಮ್ಯ ಹೇಗಿರ್ತದಂದ್ರೆ, ಬ್ರಹ್ಮ ಎಂಬ ಶಬ್ದಕ್ಕೆ ನಾವು ವಾಚ್ಯರು. ಪರಬ್ರಹ್ಮಾಣಿ ಮುಕ್ತಿಗಾಹ, ಮುಕ್ತಿಗೆ ಹೋದವರು ಪರಬ್ರಹ್ಮ ಅಂತ ಕರೆಸ್ಕೋತಾರೆ. ಬ್ರಹ್ಮ ಪರಬ್ರಹ್ಮ, ಪ್ರಕೃತಿ ಪರಮಂ ಬ್ರಹ್ಮ. ಮುಕ್ತರನ್ನು ಮೀರಿದ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿ ಇದ್ದಾಳೆ, ಅವಳು ಪರಮ ಬ್ರಹ್ಮ, ಒಂದು ಮಕಾರ ಸೇರ್ಕೊಳ್ತು. ಪರಮಂ ಮಹದ್ ಅಚ್ಯುತಃ, ಬ್ರಹ್ಮ ಪರಬ್ರಹ್ಮ ಪರಮಬ್ರಹ್ಮ ಪರಮ ಮಹದ್ ಬ್ರಹ್ಮ ಭಗವಂತ ಅಂತೂ ಎಲ್ಲರೂ ಬ್ರಹ್ಮರೇ. ಆ ಬ್ರಹ್ಮ ಶಬ್ದ ವಾಚ್ಯತ್ವದಲ್ಲೇ ಹೀಗೆ ತಾರತಮ್ಯ ಇದೆ. ಆ ಥರ ನಾವು ಇಂದ್ರರು, ನಾವು ಚಂದ್ರರೇ ಸ್ವಲ್ಪ ಮಟ್ಟಿಗೆ. ಯಾವ್ದಾವುದೋ ಕಾಲದಲ್ಲಿ ಯಾರ್ಯಾರಿಗೋ ಸ್ವಲ್ಪ ಆಹ್ಲಾದ ಕೊಟ್ಟಿದ್ದೀವಿ, ಈಗ ಆಹ್ಲಾದ ಕೊಡೋ ಗುಣ ನಮಗಲ್ಲಿ ಹೋಗಿರ್ಬೋದು. ಇದೆಲ್ಲ ಬಹಳ ಮಹತ್ವದ್ದಾಗಿ ಅನ್ನಿಸ್ತದೆ ನನಗೆ. ಹೌದು, ಯಾವುದೋ ಒಂದು ಯೌವನದ ಹಂತದಲ್ಲಿ ಅಂತ ಆಹ್ಲಾದಕವಾದ ಒಂದು ರೂಪ ನಮಗೂ ಇತ್ತು. ಈಗ ಯೌವನ ಹೋಗಿದೆ, ಅಂತ ಆಹ್ಲಾದಕತ್ವ ಗುಣ ನಮ್ಮಲ್ಲಿ ಕಡಿಮೆ ಆಗಿರ್ಬೋದು. ಇದು ದೇಹದ ಸಂಬಂಧಪಟ್ಟಂತ, ರೂಪಕ್ಕೆ ಸಂಬಂಧಪಟ್ಟಂತ ಹೇಳಿದೆ. ನಮ್ಮ ಯಾವುದೋ ಒಂದು ಗುಣ ಯಾವುದೋ ಒಂದು ಹಂತದಲ್ಲಿ ಇನ್ನೊಬ್ಬರಿಗೆ ಸಂತೋಷ ಕೊಟ್ಟಿತ್ತು, ಮನಸ್ಸಿನ ಗುಣ, ಆಂತರಿಕವಾದ ಗುಣ. ಅದು ಈಗ ಆ ಗುಣಗಳು ನಮ್ಮಲ್ಲಿ ಸ್ಥಿರವಾಗಿರೋದಿಲ್ಲ, ಅದೇ ನಮ್ಮ ಸಮಸ್ಯೆ. ಆದ್ರಿಂದ ಈಗ ಆ ಗುಣಗಳನ್ನು ನೋಡಿ ಇನ್ನೊಬ್ರು ಸಂತೋಷ ಪಡುವ ಪರಿಸ್ಥಿತಿ ಇಲ್ಲ, ಎಲ್ಲ ನಮ್ಮದು ಅಸ್ಥಾಯಿಯಾದ ಗುಣಗಳು. ಅದಕ್ಕಾಗಿ ಪ್ರತಿನಿತ್ಯ ನಾನು ಭಗವಂತನನ್ನ ಅವ್ಯಭಿಚಾರಿ ಸದ್ಗುಣಾಯ ನಮಃ ಅಂತೇಳಿ ಹೇಳೋದನ್ನು ರೂಢಿಯಲ್ಲಿ ಇಟ್ಕೊಂಡಿದ್ದೇನೆ. ಅದು ಭಾಗವತದ ಧರ್ಮ. ಅದು ಭಾಗವತದಲ್ಲೇ ಬಂದಿರುವಂತಹ ಒಂದು ಶ್ಲೋಕ, ವಿಷ್ಣು ತೀರ್ಥರು ಹೇಳಿದ ಶ್ಲೋಕ ಅದು. ಏವಂ ವಿಮರ್ಶ್ಯ ಅವ್ಯಭಿಚಾರಿ ಸದ್ಗುಣಂ ಅಂತ ಅದು ಬಂದಿದೆ. ಲಕ್ಷ್ಮೀದೇವಿ ಎಲ್ಲರ ಗುಣಗಳನ್ನು ತಕ್ಕಡಿಯಲ್ಲಿಟ್ಟು ತೂಗಿಲ್ಲಂತೆ. ಉಳಿದವರ ಗುಣಗಳೆಲ್ಲ ವ್ಯಭಿಚಾರಿ ಸದ್ಗುಣಗಳು. ಬಹಳ ಸುಂದರ ಆಯ್ತು. ನೆನದಷ್ಟು ನನ್ನ ಮನಸ್ಸಿಗೆ ತಂದುಕೊಂಡಷ್ಟು ನನಗೆ ತೃಪ್ತಿ ಆಗೋದಿಲ್ಲ. ನಮ್ಮೆಲ್ಲರ ಗುಣಗಳು ಕೂಡ ದೈಹಿಕವಾದ ಗುಣಗಳು ಮತ್ತೆ ಅಂತರಂಗದ ಗುಣಗಳು ಎಲ್ಲವೂ ಕೂಡ ವ್ಯಭಿಚಾರಿ ಗುಣಗಳು. ಅಂದ್ರೆ ಒಂದು ಕಾಲದಲ್ಲಿ ಇರ್ತವೆ, ಇನ್ನೊಂದು ಕಾಲದಲ್ಲಿ ಇರೋದಿಲ್ಲ. ಯೌವನದಲ್ಲಿ ಒಂದು ರೂಪ ಇತ್ತು, ಮಧ್ಯ ವಯಸ್ಸಿನಲ್ಲಿ ಇರ್ಲಿಲ್ಲ, ಅದು ಹೋಗಿ ಮುಂದೆ ಕುರೂಪವಾಗಿ ಬದಲಾವಣೆ ಹೊಂದಿತ್ತು. ಯಾವುದೋ ಒಂದು ಸದ್ಗುಣ ಯಾವುದೋ ಒಂದು ಹಂತದಲ್ಲಿ ಇತ್ತು, ಇನ್ನೊಂದು ಹಂತದಲ್ಲಿ ಆ ಸದ್ಗುಣ ಕಾಣಿಸೋದಿಲ್ಲ. ನಮ್ಮ ಸಜ್ಜನಿಕೆ, ನಮ್ಮ ಜ್ಞಾನ, ನಮ್ಮ ಪಾಂಡಿತ್ಯ, ನಮ್ಮ ಕರುಣೆ, ಈ ಎಲ್ಲಾ ಗುಣಗಳು ಹೀಗೆ. ಒಂದು ದೇಶ, ಇಲ್ಲಿ ಇರುವ 3 ಸಂಗತಿಗಳು 3: ದೇಶ, ಕಾಲ ಮತ್ತು ವ್ಯಕ್ತಿ. ಒಬ್ಬ ವ್ಯಕ್ತಿಗೆ ನಾವು ಕರುಣಾಶಾಲಿ, ಮತ್ತೊಬ್ಬ ವ್ಯಕ್ತಿ ಕರುಣಾಶಾಲಿ ಅಲ್ಲ. ನಾವು ಒಬ್ಬ ವ್ಯಕ್ತಿಗೆ ನಾವು ಸಜ್ಜನ, ಮತ್ತೊಬ್ಬ ವ್ಯಕ್ತಿಗೆ ನಾವು ದುರ್ಜನ. ಒಬ್ಬ ವ್ಯಕ್ತಿಗೆ ಈ ಕಾಲದಲ್ಲಿ ಸಜ್ಜನ, ಮತ್ತೊಂದು ಕಾಲದಲ್ಲಿ ಅದೇ ವ್ಯಕ್ತಿಗೆ ನಾವು ದುರ್ಜನ. ಸಂಸಾರದಲ್ಲಿ ಸಂಬಂಧಗಳು ಕೆಡುವುದು ಹೀಗೆ. ಮತ್ತೊಂದು ದೇಶದಲ್ಲಿ ಒಟ್ಟು ದೇಶ, ಕಾಲ, ವ್ಯಕ್ತಿ, ಈ 3 ಗಮನಿಸಿದ್ರೆ, ಟೈಮ್, ಸ್ಪೇಸ್ ಮತ್ತೆ ಇಂಡಿವಿಜುವಲ್, ಈ ಮೂರನ್ನು ಬೇಸಾಗಿ ಇಟ್ಕೊಂಡು ನಮ್ಮ ಎಲ್ಲಾ ಗುಣಗಳು ಕೂಡ ವ್ಯಭಿಚಾರಿಯಾಗಿ ಹೋಗಿವೆ. ಈಗಿದ್ದದ್ದಾಗಿಲ್ಲ, ಆಗಿದ್ದದ್ದು ಈಗಿಲ್ಲ, ಇವನಿಗೆ ಹಾಗೆ ಅವನಿಗೆ ಹಾಗೆ. ನಾವು ವ್ಯಭಿಚಾರಿ ಸದ್ಗುಣರು, ಅವನು ಅವ್ಯಭಿಚಾರಿ ಸದ್ಗುಣ. ಯಾವ ದೇಶದಲ್ಲೂ, ಯಾವ ಕಾಲದಲ್ಲೂ, ಯಾವ ಇಂಡಿವಿಜುವಲ್ಗೂ ಕೂಡ ಆ ವ್ಯಕ್ತಿಗಳನ್ನು ತೊಗೊಂಡ್ರೂ ಕೂಡ ಅವನ ಗುಣಗಳಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ನಾವು ತಿಳ್ಕೊಳ್ಳೋದು ವ್ಯತ್ಯಾಸ ಆಗಿರ್ಬೋದು. ನಾವು ಭಗವಂತನನ್ನು ತಪ್ಪು ತಿಳ್ಕೊತೀವಿ, ಅದು ನಮ್ಮ ತಪ್ಪಷ್ಟೇ. ನೈಷ ಸ್ಥಾನೋರ ಅಪರಾಧ ಇದೇನ ಮಂಧೋನ ಪಶ್ಯತೆ. ಕುರುಡನಿಗೆ ಕಂಬ ಕಾಣದೆ ಹೋದ್ರೆ ಅದು ಕಂಬದ ತಪ್ಪೇನೂ ಅಲ್ಲ, ಇದೀವನ್ ತಪ್ಪಷ್ಟೇ. ಅವನು ಹೇಗಿರ್ಬೇಕೋ ಹಾಗೇ ಇದ್ದಾನೆ. ಅದೇ ಭಗವಂತನ ಸಂಧಾತ ಸಂಧಿಮಾನ ಸ್ಥಿರ ಅಂದ್ರೆ ಇದೆ. ಭಗವಂತನ ಸ್ಥೈರ್ಯವನ್ನು ಹೀಗೆ ನಾವು ಉಪಾಸನೆ ಮಾಡಬೇಕು. ಗುಣಗಳಲ್ಲಿ ಸ್ಥೈರ್ಯ, ಚಿತ್ತದ ಸ್ಥೈರ್ಯ, ರೂಪದ ಸ್ಥೈರ್ಯ. ಅನಾದಿ ಕಾಲದಿಂದ ಹಾಗೇ ಸುಂದರವಾಗಿದ್ದಾನೆ,
ಅನಾದಿ ಕಾಲದಿಂದ ಹಾಗೇ ಕರುಣಾಶಾಲಿಯಾಗಿದ್ದಾನೆ, ಹಾಗೆ ಅವನು ಧರ್ಮವಿತ್ತಾಗಿದ್ದಾನೆ. ಅವತಾರದಲ್ಲೂ ಹಾಗೇ ಇದ್ದಾನೆ, ಮೂಲ ರೂಪದಲ್ಲೂ ಹಾಗೇ ಇದ್ದಾನೆ, ಆ ದೇಶದಲ್ಲೂ ಈ ದೇಶದಲ್ಲೂ, ಆ ಕಾಲದಲ್ಲೂ ಈ ಕಾಲದಲ್ಲೂ, ಎಲ್ಲ ಕಾಲದಲ್ಲೂ ಹಾಗೇ ಇದ್ದಾನೆ. ಆದ್ರಿಂದ ಅವನು ಅವ್ಯಭಿಚಾರಿ ಸದ್ಗುಣ. ಆ ಕೆಳಗೆ ಬಂದಂತೆ ವ್ಯಭಿಚಾರ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಸಮಸ್ಯೆ. ಆದ್ರಿಂದ ನಾವು ಎಚ್ಚರದಿಂದ ಇರಬೇಕು. ಇದು ಈ ಪ್ರಜ್ಞೆ ಇಲ್ಲದೇನೆ ಸುಂದರಿ ಇಂದ್ರಾಯ ಸ್ವಾಹ ಅಂತ ತುಪ್ಪ ಹಾಕಿ ಇಂದ್ರನಿಗೆ ಆಹುತಿ ಕೊಟ್ಬಿಟ್ರೆ ಅದರಿಂದ ಏನಾಗ್ತದೆ, ಹೆಚ್ಚಿನ ಸಂಪತ್ತನ್ನು ನಾವು ಏನೇನೋ ಕೇಳ್ತೇವೆ, ಅವ್ರು ಕೊಡ್ತಾರೆ, ಒಂದಿಷ್ಟು ಕೊಡ್ತಾರೆ ಅವರು. ಆದ್ರೆ ಅದು ತಗೊಂಡದ್ರಿಂದ ಏನಾಗ್ತದೆ, ಮನುಷ್ಯನ ದೇಹಕ್ಕೊಂದು ಇತಿಮಿತಿ ಇದೆ. ಇವನಿಗೆ ಆಸೆ ಮಾತ್ರ ತುಂಬಾ ಇದೆ. ಆ ದೇಹಕ್ಕೆ ಅದನ್ನ ಅನುಭವಿಸುವ ಕಸುವೇ ಬಹಳ ಕಡಿಮೆ ಇರ್ತದೆ. ಆದ್ರಿಂದ ಶ್ರಮನೇ ಹೆಚ್ಚಾಗ್ತದೆ. ಅದನ್ನೇ ಪರಿಶ್ರಮಂ ತತ್ರ ಸಮೀಕ್ಷಮಾಣ. ಏನಾಯ್ತಂದ್ರೆ ಅಂಗೈ ತೋರಿಸಿ ಅವಲಕ್ಷಣ ಅಂತ ಕರೆಸ್ಕೊಂಡ್ರು ಅಂತ ಕನ್ನಡದಲ್ಲಿ ಗಾದೆ ಮಾತು ಹೇಳ್ತಿರ್ತಾರೆ. ಅಷ್ಟು ಪವಿತ್ರವಾದ ಶಬ್ದಗಳನ್ನೆಲ್ಲ ಯಾರ್ಯಾರನ್ನೋ ಹೇಳಿ ಅಂತೂ ಹೇಳಿದ್ರಿ. ಆ ದೇವತೆಗಳು ಅವರು ಸ್ವಯಂದೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳವರು. ನನ್ನನ್ನು ಇಂದ್ರ ಅಂತಿಯಲ್ಲ, ನನ್ನನ್ನು ಚಂದ್ರ ಅಂತಿಯಲ್ಲ ಅಂತ ನಕ್ಕು ಹಾಸ್ಯ ಮಾಡಿ ತೊಗೊಂಡೋಗಿ ಏನಾದ್ರು ಮಾಡ್ಕೋ ಅಂತ ಕೊಟ್ರು. ಅದು ಅನುಭವಿಸಕ್ಕೆ ನಮ್ಗೆ ಶಕ್ತಿ ಇದೆಯಾ? ಎಷ್ಟು ವರ್ಷ ಏನನ್ನು ಅನುಭವಿಸ್ತೇವೆ? ದಾಂಪತ್ಯ ಸುಖವನ್ನಾದ್ರೂ, ಒಂದು ಮನೆಯನ್ನಾದ್ರೂ, ಒಂದು ವಾಹನವನ್ನಾದ್ರೂ, ತಿಂಡಿ ತಿನಿಸನ್ನಾದ್ರೂ ಎಷ್ಟು ದಿವಸ ಏನು ಅನುಭವಿಸ್ತೇವೆ? ನಮ್ಮ ದೇಹದ ಇತಿಮಿತಿ ಎಷ್ಟು? ಅದರಿಂದ ಶ್ರಮನೇ ಹೆಚ್ಚಾಗ್ತದೆ. ನೋಡಿ, ಅದನ್ನ ಮುಂದೆ ಬರೆದಿದ್ದಾರೆ, ಪುರಾಣಿಕಾಚಾರ್ಯ ಬರೆದಿದ್ದಾರೆ. ಅದು ಮೂಲದಲ್ಲಿ ಅಲ್ಲೇನು ಕಾಣಿಸೋದಿಲ್ಲ ಅಂತ ಕಾಣಿಸ್ತದೆ. ಆದ್ರೆ ಅಲ್ಲಿ ಮೂಲದಲ್ಲಿ ಬಂದಿದ್ದೇ ಹೋದ್ರು ಕೂಡ ಅದನ್ನ ಅವರು ನಿರೂಪಣೆ ಮಾಡುವಾಗ ಹೀಗೆ ಮಾಡ್ತಾರೆ. ಅದನ್ನ ತುಂಬಾ ಚೆನ್ನಾಗಿದೆ. ನನಗೆ ಅಶ್ವ, ಗಜ, ರಥ, ಛತ್ರ, ಚಾಮರ ಎಲ್ಲ ಕೊಡಪ್ಪ ಅಂತ ಕೇಳಬೇಕು. ಅವ್ರು ಕೊಡ್ತಾರೆ, ಕೊಡ್ತೀನಿ ಅಂತ. ನಾನು ಅಲ್ಲ, ಅಷ್ಟೇ ಕೊಟ್ಟು ಸಾಲದು, ಮತ್ತೆ ಅದನ್ನ ಮೇಂಟೆನೆನ್ಸಿಗೆ ಖರ್ಚು ಬೇಕಲ್ಲ, ಅದಕ್ಕಾಗಿ ಮತ್ತೆ ಇನ್ನಷ್ಟು ದುಡ್ಡು ಕೊಡು ಅಂತ ಕೇಳಬೇಕಾಗ್ತದೆ. ನಾನೊಬ್ಬನೇ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದ? ನಾನೇ ರಥ, ಕುದುರೆ ಎಲ್ಲ ಕೊಟ್ಟು ನೀನೊಬ್ಬನೇ ಅದನ್ನ ದಿವಸ ಮೇವು ಹಾಕು, ಅದರ ಮಲಮೂತ್ರ ನೀನೇ ಸ್ವಚ್ಛ ಮಾಡುವಂತ ಕೊಟ್ಬಿಟ್ರೆ ನಾವೇನ್ ಮಾಡೋದು? ಅದಕ್ಕೆ ಭೃತ್ಯರಬೇಕು. ಆ ಭೃತ್ಯ ವರ್ಗದ ರಕ್ಷಣೆಗಾಗಿ ದುಡ್ಡು ಬೇಕು, ಅವ್ರಿಗೆಲ್ಲ ಸಂಬಳ ಕೊಡ್ಬೇಕಲ್ಲ. ಇಲ್ಲದ್ರೆ ಅವರೆಲ್ಲ ಓಡಿ ಹೋಗ್ತಾರೆ, ಅಷ್ಟೇ ಬೈತಾರೆ, ತಿರಸ್ಕಾರ ಮಾಡಿ ಅವ್ರ ಹತ್ರ ಯಾರೋ ಆಳು ಕಾಳುಗಳು ಹೋಗಬೇಡಿ ಅಂತ ಹೊಸ ಆಳು ಕಾಳುಗಳು ಇಲ್ಲಿ ಬರೋದನ್ನು ಅವ್ರು ನಿಲ್ಲಿಸಿ ಬಿಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಸಿಕ್ಕರೂ ಕಡಿಮೆ. ಅದನ್ನ ರಕ್ಷಿಸ್ಕೊಳ್ಳಿಕ್ಕೆ ಶ್ರಮ ಬಹಳ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕಂದ್ರೆ ಇದು ಗಳಿಸುವುದು ಕಷ್ಟ, ಗಳಿಸಿದ್ದನ್ನು ದಕ್ಕಿಸಿಕೊಳ್ಳುವುದು ಬಹಳ ಕಷ್ಟ. ಎಲ್ಲಾ ಕಡೆನೂ ಕೂಡ ಹೀಗೆ ಇದೆ. ಆದ್ರಿಂದ ಶ್ರಮ ಹೆಚ್ಚಿರೋದ್ರಿಂದ ಅದನ್ನ ಹೆಚ್ಚು ಬಯಸಬೇಡಿ. ಇದು ಅನೇಕ ಸರಿ ನಾನು ಆಲೋಚನೆ ಮಾಡಿದ್ದೆ. ನಾನು ಏನೊಂದು ಕೇಳಿದ್ರೆ, ಬಹಳ ವರ್ಷ ಬದುಕಬೇಕು ಅಂತ ಏನಾದ್ರು ದೇವ್ರು ನಮ್ಗೆ ಅಪೇಕ್ಷೆ ಬಂದು ನಾವು ದೇವತೆಗಳನ್ನ ಪ್ರಾರ್ಥನೆ ಮಾಡಿದ್ರೆ ಎಷ್ಟು ವರ್ಷ ಬದುಕ್ತೀವಿ? 1000 ವರ್ಷ. ನಾನೊಬ್ಬನೇ 1000 ವರ್ಷ ಬದುಕಿದ ಗತಿ ಏನು? ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಬದುಕಬೇಕಾಗ್ತದೆ. ಆದ್ರೆ ಬದುಕುವ ಆ ಅರ್ಹತೆ ಎಲ್ಲರಿಗೂ ಇರೋದಿಲ್ಲ. ಏನೋ ಕಷ್ಟಪಟ್ಟು ನಾನೊಬ್ಬ ಆ ಅರ್ಹತೆಯನ್ನು ಗಳಿಸ್ಕೊಂಡ್ಬಿಟ್ರೆ, ನಾನು 1000 ವರ್ಷ ಬದುಕಬೇಕು, 10,000 ವರ್ಷ ನಾನು ಬದುಕಬೇಕು ಅಂತ ಏನಾದ್ರು ಕೇಳ್ಬಿಟ್ರೆ ಚಿರಂಜೀವಿತ್ವನು ಅವ್ರು ಕೊಡೋದಿಲ್ಲ. ಏನೊಂದು ಅಲ್ಲೊಂದು ಕಂಡೀಷನ್ ಸಪ್ಲೈ ಅಂತ ಹಾಕಿ ಕೊಡ್ತಿರ್ತಾರೆ. ಏನೋ ಒಂದು ಕೇಳಿ ನಾವು ಒಬ್ಬರೇ ಕೇಳ್ಬಿಟ್ರೆ ಮತ್ತೆ ಉಳಿದವ್ರು ಬದುಕದೆ ಹೋದ ಗತಿ ಏನು? ಎಲ್ಲ ಸಮಸ್ಯೆನೆ. ಎಲ್ಲರಿಗೂ ಕೊಡೋದು ಕೊಡೋದು ಇಲ್ಲ. ಎಲ್ಲ ಕಡೆ ಒಂದೊಂದು ಏನೋ ಕಂಡೀಷನ್ ಇಟ್ಟಿರ್ತಾರೆ, ಮತ್ತೆ ಸಮಸ್ಯೆಗಳು ಎಲ್ಲ ಕಡೆ. ಇದೇ ಪರಿಶ್ರಮ ಅಂದ್ರೆ ಇದೆ. ಅದಕ್ಕೆ ಕೇಳ್ಕೋಬೇಡ. ಯಾವಾಗ ಕರ್ಕೊಂಡು ಹೋಗೋನಿದ್ದು ಕರ್ಕೊಂಡು ಹೋಗಬೇಕಾದಾಗ, ಈಗಂತೂ ಹೀಗಿದ್ದೇನೆ, ಒಂದಿಷ್ಟು ಎಚ್ಚರ ಕೊಡು, ಪ್ರಮಾದ ರಹಿತನನ್ನಾಗಿ ಮಾಡು, ಎಚ್ಚರ ಗೇಡಿಯನ್ನಾಗಿ ಮಾಡಬೇಡ ಅಂತ ಕೇಳ್ಕೋಬೇಕಂತ. ನನ್ನ ಎಚ್ಚರ ತಪ್ಪಿಸ್ಬೇಡ ಯಾವತ್ತು ಅಂತ ಕೇಳ್ಕೊತಾ ಇರಿ. ತೊಗೊಂಡು ಹೋಗೋದು ಇಂದು ಆಗ್ಬೋದು, ನಾಳೆ ಆಗ್ಬೋದು, ಇನ್ನು 30 ವರ್ಷನೂ ಆಗ್ಬೋದು. 1000 ವರ್ಷನೇ ನೀನು ನನ್ನನ್ನು ಇಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೆ ಇಡಿಸು. ಆದ್ರೆ ಎಚ್ಚರ ತಪ್ಪಿಸಿ 1000 ವರ್ಷ 10,000 ವರ್ಷ ಇದ್ದೂ ಉಪಯೋಗ ಇಲ್ಲ. ಎಚ್ಚರ ಇದ್ದು ಕೆಲವೇ ವರ್ಷ ಬದುಕೋದಾದ್ರೂ ಆಗಲಿ. ಹೀಗೆಲ್ಲ ಅವ್ನು ಕೇಳಬೇಕು. ಆದ್ರಿಂದ ಸಂಪತ್ತನ್ನ ಗಳಿಸುವುದರಲ್ಲಿ, ರಕ್ಷಿಸಿಕೊಳ್ಳುವುದರಲ್ಲೂ ಶ್ರಮ ಹೆಚ್ಚು. ಅದರಿಂದ ಆ ಪರಿಶ್ರಮವನ್ನು ಗಮನಿಸ್ಬೇಕು ನಾವು. ಪರಿಶ್ರಮಂ ತತ್ರ ಸಮೀಕ್ಷಮಾಣ. ಹಾಗಾಗಿ ಶರೀರದ ಪೋಷಣೆಗೆ ಎಷ್ಟು ಸಾಲ ಬೇಕೋ ಅಷ್ಟನ್ನೇ ಬಯಸಬೇಕು. ಅದನ್ನು ದೇವತೆಗಳೆಲ್ಲ ಸ್ವತಂತ್ರವಾಗಿ ಯಾರು ಕೊಟ್ಟಿಲ್ಲ, ಭಗವಂತನ ಆಜ್ಞೆಗೆ ಅನುಗುಣವಾಗಿ ಕೊಟ್ಟಿದ್ದಾರೆ ಅನ್ನುವಂಥ ಎಚ್ಚರವೂ ಕೂಡ ಬೇಕು. ಅದರ ಜೊತೆಗೆ ಆ 311ನೇ ಶ್ಲೋಕ ಇಲ್ಲಿಗೆ ಸಮಾಪ್ತ ಆಗಿದೆ.